ಮಹಾರಾಣಿ ಅಲ್ವಾ? ಯುವರಾಣಿ ನಾಳೆ. ಹೌದು. ಆ ನೆಲೆಯಲ್ಲಿ ನೀನು ಆಲೋಚನೆ ಮಾಡಿಕೊಂಡಿದ್ದೀಯ. ಬಯಸಬೇಕು ಅಲ್ವಾ? ನಮ್ಮ ಮಟ್ಟವನ್ನು ನಾವು ನೋಡ್ಕೊಳ್ಳೋದು. ಹೌದು. ಆದ್ರೆ ಈಗ ನೋಡು, ನಾಳೆಯ ದಿವಸ ಈಗ ಯಾವುದೋ ಒಂದು ಹೆಣ್ಣನ ಮದುವೆ ಆದ್ರೆ ನಾಳೆ ಅವಳ ಹಣೆಯ ಬರಹ ಬದಲಾಗಿ ನಾಳೆ ಒಂದು ನಾಡಿನ ಮಹಾರಾಣಿ ಆದ್ರೆ ಅದನ್ನು ಅಲ್ವಾ? ಆ ಸಂದರ್ಭ ಆ ಮಹಾರಾಣಿಗೆ ನೀನು ಗಂಡನಾಗುತ್ತೆ. ಆದ್ರೆ ಈಗ ನಾಳೆ ಅಂತ ಹೇಳಿದ್ರೆ ಮಹಾರಾಣಿ ಆಗೋಳನ ಮದುವೆ ಆಗೋದಕ್ಕೆ ಮನಸ್ಸು ಒಪ್ಪುವುದಿಲ್ಲ ಅಲ್ವಾ? ಇದು ಕನಕನಸಾಗುತ್ತದೆ. ಈಗ ನಿನ್ನಲ್ಲೇ ಕೇಳುವುದು, ವ್ಯಕ್ತಿಯೋರ್ವನನ್ನ ಗಾಯ ಮಾಡಿದಾಗ, ಘಾಸಿಗೊಳಿಸಿದಾಗ ಅವನ ಮೈಯಲ್ಲಿ ಹರಿಯುವಂತಹ ರಕ್ತದ ಬಣ್ಣ ಯಾವುದು? ಕೆಂಪಲ್ವಾ? ಅದರಲ್ಲಿ ಮೇಲು ಕೀಳು ಏನು ಇಲ್ಲ. ಜೊತೆಯಲ್ಲಿ ಇದೆಲ್ಲವನ್ನ ಮಾಡಿಕೊಳ್ಳದೆ ಯಾರು? ಮನುಷ್ಯರು, ಮಾನವರು. ಅವರವರಿಗೆ ಬೇಕಾದ ಹಾಗೆ ಆ ರೀತಿಯಾಗಿ ಮಾಡಿದ್ದಾರೆ. ನೀನು ಮೇಲು, ನೀನು ಕೀಳು, ನಾವು ಎತ್ತರದಲ್ಲಿದ್ದವರು, ನೀವು ಕೆಳಗಿದ್ದವರು ಎನ್ನುವ ಹಾಗೆ ಇದೆಲ್ಲ ಅವರವರ ಮಟ್ಟಿಗೆ ಆಲೋಚನೆ ಮಾಡಿಕೊಳ್ಳದ್ದು. ಹಾಗಂತ ದೇವರು ಯಾರಲ್ಲಿಯೂ ಭೇದ ಭಾವ ಎನಿಸಲಿಲ್ಲ. ಎಲ್ಲರಿಗೂ ಯಾವ ರೀತಿ ಕೊಡಬೇಕು ಅದನ್ನೇ ಕೊಡ್ತಾ ಇದ್ದಾರೆ. ದೊಡ್ಡವರಿಗೆ ಜಾಸ್ತಿ ಕಷ್ಟ, ಬಡವರಿಗೆ ಸ್ವಲ್ಪ ಕಷ್ಟ ಹಾಗೇನೂ ಇಲ್ಲ. ಅವರವರ ಮಟ್ಟಿಗೆ ಎಷ್ಟೆಷ್ಟು ಬೇಕೋ, ಎಷ್ಟೆಷ್ಟು ಸಿರಿತನ ಬೇಕೋ ಅದೆಲ್ಲವನ್ನ ಆ ದೇವರು ಅನುಭವಿಸ್ತಾನೆ. ಹಾಗಿರುವಾಗ ದೊಡ್ಡವರಿಗೆ ಮನೆಯಲ್ಲಿ ಬೇಕಾದಷ್ಟು ಇರ್ತದೆ, ನೆಮ್ಮದಿ ಇರುವುದಿಲ್ಲ. ಬಡವರಿಗೆ ಮನೆಯಲ್ಲಿ ಇರ್ತದೆ, ಎಮ್ಮೆ ಕೇಳ್ತಿದ್ರು ನೆಮ್ಮದಿ ಇರ್ತದೆ. ಹಾಗಾಗಿ ಇದೆಲ್ಲ ಆಲೋಚನೆ ಮಾಡಿಕೊಂಡಾಗ ನೀನು ಹೇಳಿದ್ದು ಸರಿಯಾದದ್ದಲ್ಲ. ನಿನ್ನ ಮನಸಾರೆ ನಾನು ಪ್ರೀತಿಸಿದ್ದೇನೆ. ಹಾಗಾಗಿ ನನ್ನನ್ನು ಮದುವೆ ಆಗಲೇಬೇಕು, ಒಪ್ಪಿಕೊಳ್ಳಲೇಬೇಕು. ಮದುವೆ ನಾನು ಆಗುವುದೇ ಇಲ್ಲ. ನಿನ್ನ ಮತ್ತೆ ನನ್ನಲ್ಲಿ ಮಾತಾಡ್ಲಿಕ್ಕಿಲ್ಲ. ಆ ವಿಚಾರದಲ್ಲಿ ಹೌದಾ? ಕಟ್ಟಿ ಮುರಿದ ಹಾಗೆ ಮಾತಾಡ್ತಾ ಇದೆಯಾ? ಒಪ್ಪಂದ ಮಾಡ್ಕೊಳ್ಳುವುದೇ ಇಲ್ಲ. ನೋಡು ಗೆಳೆಯ, ಈ ಮದುವೆ ಆಗುವುದಿಲ್ಲ ಅಂತಾದ್ರೆ ನನ್ನದು ಗಟ್ಟಿಯಾದಂತಹ ಮಾತೆ ಉಂಟು. ನೋಡು, ಹೆಣ್ಮಕ್ಕಳಿಗೆ ಸಾಹಿತ್ಯಕ್ಕೆ ಮತ್ತೆ ಪ್ರತ್ಯೇಕ ಆಯುಧಗಳನ್ನು ಹುಡುಕುವ ಅಗತ್ಯ ಇಲ್ಲ. ಇಷ್ಟು ಜನ ಬಿಟ್ಟದ್ದು ಯಾಕೆ ಗೊತ್ತಾ? ಇದನ್ನೆಲ್ಲ ಸುತ್ತಿಕೊಂಡೇ ಸಾಯ್ತೇನೆ. ಹೌದಾ? ನನ್ನನ್ನು ಪ್ರೀತಿ ಮಾಡುದಿಲ್ಲಲ್ಲ, ಮದುವೆ ಆಗುದಿಲ್ಲ. ನಾನು ಈ ಕ್ಷಣದಲ್ಲಿ ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನು ವಿಫಲವಾದಾಗ ಆ ವ್ಯಕ್ತಿಯಾಗಲಿ ಆ ಹೆಣ್ಣಾಗಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು. ಹೌದು. ದೇಹ ಒಬ್ಬರಿಗೆ ಮನಸ್ಸೊಬ್ಬರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಹೌದಪ್ಪ, ಮಾನಸಿಕ ವಿಚಾರಣೆ ಆಗ್ತದೆ. ಹೌದು ಅಲ್ವಾ? ಅದು ಒಂದು ಹೌದು. ಹಾಗಂತ ನೀನು ಪ್ರೀತಿಸ್ತೀಯ ಅಂತಾದ್ರೆ ಖಂಡಿತವಾಗಿ ಈ ಸಂದರ್ಭಕ್ಕೆ ನಾನು ಹೋಗ್ತೇನೆ. ಯಾಕೆ? ನಾರಿಯನ್ನು ಒಲಿದು ಬರ್ಬೇಕಂತ. ನೀನು ಒಲಿದು ಬರ್ತೀಯ ಅಂತಾದ್ರೆ ತಿರಸ್ಕಾರ ಮಾಡಿದ್ರೆ ನಾನೇನಾಗ್ತೇನೆ? ತುಂಬನಾಗ್ತೇನೆ ನಾನು. ಹಾಗಾಗುವುದಿಲ್ಲ. ಖಂಡಿತವಾಗಿ ನಿನ್ನನ್ನು ಮದುವೆ ಆಗುವುದಕ್ಕೆ ನನಗೆ ಒಪ್ಪಿಗೆ ಉಂಟು. ನಿನ್ನ ಅಪ್ಪ ಅಮ್ಮ ಒಪ್ತಾರೆ ಮತ್ತೆ ಬಿಟ್ಟ. ಆದರೆ ನಿನ್ನ ಮಾತನ್ನು ಕೇಳಿದಾಗ ಈಗ ನನ್ನಲ್ಲಿ ಇಲ್ಲಿ ಆದದ್ದಾದ್ರೆ ಏನು? ಭಾವಗಳ ಇದು ಪ್ರೇಮ ವಸಂತ ವಿರೋಧ ರಚಿಸಿದ ಪಂಚಮವೇದ ಹೃದಯ ಡಿಂಡಿಮ ಮಧುರಾಕ್ಷರವು ಪ್ರೇಮ ಪ್ರೇಮ ಪ್ರೇಮ. ರಚಿಸಿದ ಪಂಚಮವೇದ ಹೃದಯ ಡಿಂಡಿಮ ಮಧುರಾಕ್ಷರವು ಪ್ರೇಮ ಪ್ರೇಮ ಪ್ರೇಮ. ಸೂರ್ಯದೇವನಿಂದುದಯದಲ್ಲಿ ಸೂರ್ಯಕಾಂತಿನ ಆಗವೆನು. ಸೂರ್ಯದೇವನಿಂದುದಯದಲ್ಲಿ ಸೂರ್ಯಕಾಂತಿನ ಆಗವೆನು. ಆರ್ಯವೆನಿಸುತ್ತಲೇ
ಬೆರಳು ಬೆಸೆಯುತ್ತಲಿ ಸಪ್ತಪದಿಯ ತೋರು ಆರೆಣಿಸುತ್ತಲಿ ಬೆರಳು ಬೆಸೆಯುತ್ತಲಿ ಸಪ್ತಪದಿಯ ತೋರು ಕಮಲ ಶೃಂಗ ಸವಿ ಮಧುವಿಲನ ಭ್ರಮರ ಗೀತಗೊಳವಾಗಿರುವೆ ಕಮಲ ಶೃಂಗ ಸವಿ ಮಧುವಿಲನ ಭ್ರಮರ ಗೀತಗೊಳವಾಗಿರುವೆ ರಮಣನಾಗುವನ ಬಾಳ ಬೆಳಗುವ ರತ್ನಧಾಮದೊಳಗಿ ರಮಣನಾಗುವನ ಬಾಳ ಬೆಳಗುವೆ ರತ್ನಧಾಮದೊಳಗಿ ಇದು ಪ್ರೇಮ ವಸಂತ ವಿನೋದ ವಿಧಿ ರಚಿಸಿದ ಪಂಚಮ ವೇದ ವಿಧಿ ರಚಿಸಿದ ಪಂಚಮ ವೇದ ಅತಿಶ್ರೇಷ್ಠವು ಕೇಶವು ಎನಿಸಿಕೊಂಡಿದೆ ಈ ಲಕ್ಷ್ಮೀಪುರ. ವರ್ತಮಾನ ಕಾಲದ ಅಧಿಕಾರಿಯಾಗಿ ಮೆರಿತಾ ಇದ್ದೇನೆ ನಾನು, ಭುವನೇಶ್ವರಿ ಎನ್ನುವ ಹಾಗೆ. ಅಷ್ಟೇ ಅಲ್ಲ, ಈ ನಾನು ಆಳಿಕೊಂಡು ಬಂದಿದ್ದೇನೆ ಯಾಕಾಗಿ? ನಾನು ಕೂಡ ಮದುವೆಯಾದೆ. ಮದುವೆಯಾದ ತದನಂತರದಲ್ಲಿ ಗಂಡನನ್ನು ಕಳೆದುಕೊಂಡೆ, ಜೊತೆಯಲ್ಲಿ ಒಂದು ಮಗಳನ್ನು ಪಡೆದುಕೊಂಡೆ. ಈ ನಾಡು ಬರಿದಾಗಬಾರದು ಇರುವಂತ ಕಾರಣದಿಂದಲಾಗಿ ಈ ನಾಡಿನ ಅಧಿಕಾರವನ್ನು ವಹಿಸಿಕೊಂಡೆ. ಜೊತೆಯಲ್ಲಿ ನನಗೊಬ್ಬಳು ಸವತಿ ಮಗಳಿದ್ದಾಳೆ ಪುಣ್ಯ ಎನ್ನುವ ಹಾಗೆ. ಇಬ್ಬರನ್ನು ಗುರುಮಠಕ್ಕೆ ಕಳಿಸಿಕೊಟ್ಟಿದ್ದೇನೆ. ಜೊತೆಯಲ್ಲಿ ನನ್ನ ಇಬ್ಬರು ಅಳಿಯಂದಿರಿದ್ದಾರಲ್ಲ, ಜೊತೆಯಲ್ಲಿ ನನ್ನ ಅಣ್ಣನ ಮಕ್ಕಳು ಇಬ್ಬರು ಭೋಜರಾಜ ಹಾಗೂ ತೇಜರಾಜ ಎನ್ನುವ ಹಾಗೆ. ತಂದೆ ತಾಯಿಗಳನ್ನು ಕಳೆದುಕೊಂಡಂತ ಅವರು ನನ್ನ ಸನಿಹದಲ್ಲಿ ಬೆಳೆಯುತ್ತಾ ಇದ್ದಾರೆ. ನನ್ನ ಕಣ್ಣಿನ ಉಪಾಧಿಯನ್ನು ನಾನು ಸಾಕುತ್ತಾ ಇದ್ದೇನೆ, ಸಲಹುತ್ತಾ ಇದ್ದೇನೆ. ಜೊತೆಯಲ್ಲಿ ನನ್ನ ಬಲಗೈ ಎಡಗೈಯಂತಿರುವಂತಹ ಅವರು ನನಗೆ ಸಹಕಾರಿಯಾಗಿದ್ದಾರೆ. ಅವರು ಕೂಡ ಗುರುಮಠಕ್ಕೆ ಕಳಿಸಿಕೊಟ್ಟಿದ್ದೇನೆ. ಏನಾದ್ರೂ ವಿಶೇಷ ಇದ್ದರೆ ಬರಬಹುದು ತಾನೆ. ಬೇಸರದ ಸಂಗತಿಯಾಗ ಬೇಸರದ ಸಂಗತಿಯ ಇದೇನಿದು? ಅವಸರ ಅವಸರವಾಗಿ ಓಡೋಡಿ ಬರ್ತಾ ಇದ್ದೀರಿ. ಹೌದು, ಏನೋ ಒಂದು ಕುತೂಹಲ ನಿಮಗೆ. ಮುಖ ಒಂದು ರೀತಿ ಬಾಡಿದೆ, ಬಾಡಿ ಬಸವಳಿದಂತಾಗಿದೆ. ಮುಖ ನೋಡುದಲ್ಲ ಈಗ. ನಿಮ್ಮ ಮುಖ ಏನಾಗಿದೆ? ಹೌದಾ? ನಿನ್ನ ಮಗುವು ಹಾಗೆ. ಹೌದಮ್ಮ. ಏನಾಗಿದೆ ನಿಮ್ಮ ಮೂವರಿಗೆ? ಅತ್ತೆ ನಮ್ಮ ಪಾಲಿಗೆ ಅತ್ತೆ ಅಲ್ಲ, ಅತ್ತೆ ಅಮ್ಮ. ಅತ್ತೆಮ್ಮ, ಅತ್ತೆಮ್ಮ. ಅತ್ತೇ ಹೌದು, ಅಮ್ಮನ ರೀತಿ ನಿಮ್ಮನ್ನು ಸಲಹು ಇದೆ. ಹೌದು ಹೌದು ಹೌದು. ಇಷ್ಟು ಎತ್ತರಕ್ಕೆ ಬೆಳೆದು ವಿಜೃಂಭಿಸುವುದಕ್ಕೆ ಮೂಲ ಕಾರಣ ನೀವು. ನಮಗಾಗಿ ನಿಮ್ಮ ಜೀವವನ್ನ ಸವೆದಿದ್ದೀರಿ. ನಿಮಗಾಗಿ ನಾವು ಪ್ರಾಣವನ್ನ ಕೊಡುವುದಕ್ಕೆ ಸಿದ್ಧರಾಗಿ ಹಾಗಲ್ಲ ಅಂದ್ರೆ ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿದೆ ನಂತರ ವ್ಯವಸ್ಥೆ ನಾನೇ ಮಾಡಿಕೊಟ್ಟೆ. ನಮ್ಮ ಅತ್ತೆ ಅಂದ್ರೆ ಏನು, ಅವರ ಯೋಗ್ಯತೆ ಏನು, ನಮ್ಮ ಹಣೆ ಬರಹ ಎಂತ, ನಮ್ಮ ಹಣೆ ಬರಹವನ್ನು ತಿದ್ದಿದವರು ಇವರೇ ಅಲ್ವಾ? ಇವರನ್ನು ಯಾವ್ಯಾವ ರೀತಿಯಲ್ಲಿ ಕರೀತಾರೆ? ಭುವನೇಶ್ವರಿ ಅಮ್ಮ ಅಂತ ಕರೀತಾರೆ, ಶೃಂಗೇರಿ ಶಾರದಮ್ಮ ಅಂತ ಕರೀತಾರೆ. ಅದು ಎಂತ ಮಾತಾಡುತ್ತೀನಿ ಅಲ್ಲ, ಅಲ್ಲಿ ಹಾಗೆ ಹಾಗೆ ಆ ರೀತಿಯಲ್ಲಿ ವಿದ್ಯೆ. ಹೌದೌದು, ಹೌದು. ಮತ್ತೆ ನಿಮ್ಮನ್ನ ಭ್ರಮರಾಂಬೆ ಅಂತ ಕರೀತಾರೆ. ಹೌದು ಅಮ್ಮ, ನಿಮ್ಮ ಬಗ್ಗೆ ನಮಗೆ ಅಪಾರವಾಗಿರುವಂತ ನಂಬಿಕೆ ಇದೆ. ನಿಮಗೂ ಕೂಡ ನಮ್ಮ ಮೇಲೆ ವಿಶ್ವಾಸ ಉಂಟು. ಹಾಗಾಗಿ ಅಲ್ವಾ ನೀವು ಹೇಳಿದ್ದು ಕಡಲೋತ್ಸವ. ಹೌದು, ಇದರಲ್ಲಿ ನೀವು ಭಾಗಿಯಾಗಬೇಕು ಮಕ್ಕಳೇ. ನಾವೇ ನಡೆಸ್ತಾ ಇರುದಲ್ವಾ? ನನಗೆ ಅಲ್ಲಿಗೆಲ್ಲ ಬರ್ಲಿಕ್ಕೆ ಆಗುದು ಅಂತ ಹೇಳಿ ನಿಮಗೆ ಹೇಳಿದ್ದು. ಹೌದಪ್ಪ. ಹಾಗಾಗಿ ನೀವು ಕೊಟ್ಟಂತ ಕೆಲಸವನ್ನ
ಗೋಪಾಲನ ಶಿರಸ ವಹಿಸಿಕೊಂಡು ಅಲ್ಲಿವರೆಗೆ ಹೋಗಿದ್ದೇವೆ. ಹೇಗುಂಟು ಏನ್ ಕೇಳ್ತೀರಿ ಜನ? ಏನ್ ಜನ ಚೆಂಗುಳಿ ಚೆಂಗುಳಿ ಎಲ್ಲಿ ಕಣ್ಣಿನ ದೃಷ್ಟಿ ಎಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಜನವೇ? ಹೌದೌದು. ಈ ವರ್ಷ ಅಂತೂ ಹೇಳಲಿಕ್ಕಿಲ್ಲ ಅಷ್ಟು ಜನ. ಹೌದೌದು. ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆದು ಇಲ್ಲಿ ವೇದಿಕೆಯಲ್ಲಿ ಕುಳ್ಳಿರಿಸಿ ಸನ್ಮಾನ ಮಾಡಿದೆವು. ಸನ್ಮಾನವ ನಿಮ್ಮ ಹೆಸರಲ್ಲಿ? ಹೌದು, ನನ್ನ ಹೆಸರಲ್ಲಿ ಹೌದೌದು. ಬಳಿರೇ ಶಾಬಾಸ್. ನಾವು ಮಾಡಿದ್ರೆ ಹಾಗೆ ನನ್ನ ಹೌದು, ಮತ್ತೆ ಹೆಸರು ಬರ್ಬೇಕಲ್ಲ, ಮತ್ತೆ ಹಾಗೆ ಸನ್ಮಾನ ಅಲ್ಲ. ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಿದ್ದೇವೆ. ಸನ್ಮಾನವನ್ನ ಸ್ವೀಕರಿಸಿದಂತ ಅವರು ನಿಮ್ಮ ಬಗ್ಗೆ ಭಾರಿ ಹಾಡಿ ಹೊಗಳಿದರು. ಯಾವ ರೀತಿ? ಯಾವ ರೀತಿ ಅಂದ್ರೆ ಅವರು ಮನುಷ್ಯರಲ್ಲ, ಎಂತ ರಮರೇಖಸ್ ಅವರು. ಹಾಗಲ್ಲ, ಎಂತ ಮಾತಾಡುತ್ತೀನಿ? ದೇವತಾ ಮನುಷ್ಯರು. ಹಾಗೆ ಹಾಗೆ ಮನುಷ್ಯರಲ್ಲ, ಸಾಕ್ಷಾತ್ ದೇವತೆ. ಪಾಲಿನ ದೇವತೆ ಅವಳು ಎನ್ನುವುದಾಗಿ ಇದನ್ನು ಕೇಳಿದವಾಗ ಸಂತೋಷ ಆಯ್ತು. ಹಾಗೂ ವಿವಿಧ ವಿನೋದಾವಳಿಗಳ ಕಾರ್ಯಕ್ರಮಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಎಂತೆಂತ ಕಾರ್ಯಕ್ರಮ, ಎಂತ ಕಾರ್ಯಕ್ರಮ? ಎಂತೆಂತ ಕಲಾವಿದರು, ಆ ಜಾತಿ ಈ ಜಾತಿ ಎನ್ನದೆ ಎಲ್ಲಾ ಜಾತಿಯ ಕಲಾವಿದರು ಅಲ್ಲಿಗೆ ಬಂದಿದ್ದಾರೆ, ಒಗ್ಗೂಡಿದ್ದಾರೆ, ದುಡಿದ್ದಾರೆ. ಒಂದು ಕೂಟ ಅಂತ ಹೇಳಿದ್ರೆ ನಿಜವಾಗಿ ಹೇಳ್ಬೇಕಾ, ಕಲಾವಿದ ಕೂಟ ಅಂದ್ರೆ ಹೀಗೆ ಇರ್ಬೇಕು. ಹೌದಾ? ಒಬ್ಬರನ್ನು ನೋಡಿದ್ರೆ ಕೆಲವೊಂದು ಸಂಸ್ಥೆಯಲ್ಲಿ ಇರ್ತದೆ, ಒಬ್ಬರು ಮುಖ ನೋಡಿದ್ರೆ ಒಬ್ಬರು ಮುಖ ಗಂಟು ಹಾಕೊಳ್ಳುದು. ಆದ್ರೆ ಅಲ್ಲಿ ಬಂದಂತ ಕಲಾವಿದರಲ್ಲಿ ಏನು ಹೊಂದಾಣಿಕೆ, ಇದನ್ನೆಲ್ಲ ನೋಡಿದ್ರೆ ಸಂತೋಷ ಆಗ್ತದೆ. ಹಾಗಿದ್ದಾರೆ ಆ ಸಂಸ್ಥೆಯಲ್ಲಿ ಇದ್ದವರೆಲ್ಲ ಒಳ್ಳೆಯವರು, ನಿಜವಾಗಿ ಒಳ್ಳೆಯವರು. ಮತ್ತೆ ಸಂಸ್ಥೆಯನ್ನು ನಡೆಸುವವರು ನೀವು ಎಷ್ಟು ಒಳ್ಳೆಯವರು ಹೇಳಿ. ಮತ್ತೆ ನಾನೇ ಮೂಲ ಕಾರಣ, ಮತ್ತೆ ಅದಕ್ಕಾಗಿ ಹೇಳಿದ್ದು. ನಿಮ್ಮ ಮುಖವನ್ನು ನೋಡಿದವಾಗ ಒಂದು ರೀತಿಯಲ್ಲಿ ಭಕ್ತಿಯಲ್ಲಿ ಬರ್ತದೆ, ಮತ್ತೊಂದು ರೀತಿಯಲ್ಲಿ ಭಯವೂ ಉಂಟು. ಅದು ಹಾಗೆ ಅವರು ಒಳ್ಳೆ ರೀತಿಯಲ್ಲಿ ಇದ್ರೆ ಮಾತ್ರ, ಅಲ್ದಿದ್ದು ಬ್ಯಾಡ್ದೆಲ್ಲ ಮಾಡಿದ್ರೆ ಏನಿಲ್ಲ. ಅಲ್ಲಿ ಕರ್ಕೊಂಡು ಹೋಗಿ 4 ಬಾರಿಸ್ತೇವೆ, ಮತ್ತೆ ನಾನು ಬಾರಿಸ್ತೇನಾ? ನಾನು ಬಾರಿಸುದಿಲ್ಲ, ನಾವು ಅಲ್ಲಲ್ಲಿ ಜನ ಇರ್ತೇವೆ. ನೀವ್ ಹೇಳೋದಲ್ವಾ, ಮತ್ತೆ ಒಬ್ರಿಗೆ ಪೆಟ್ಟು ಹೊಡಿಬೇಕಂತ ಅವ್ನ ಕೈ ಹಿಂದ್ ಮಾಡಿ ಕಟ್ಕೋ ಅಂದ್ರೆ ಅಷ್ಟು ಧೈರ್ಯ ಇಲ್ವಂತ. ಮತ್ತೆ ಮತ್ತೆ ನೀವೆಲ್ಲ ಅಷ್ಟು ಸಣ್ಣ ಕೆಲಸ ಮಾಡ್ತೀವಿ. ಮತ್ತೆ ನಾವು ಹಾಗೆ ಹಾಗೆ ಅಮ್ಮ, ಹಾಗೆ ಕಡಲೋತ್ಸವದಲ್ಲಿ ದೋಣಿ ವಿಹಾರವನ್ನು ಇಟ್ಕೊಂಡೆವು ನಾವು. ಹೌದಾ? ಹೌದಾ? ಮತ್ತೆ ಹೌದಾ? ಸ್ಪರ್ಧೆ ಹೆಣ್ಣು ಗಂಟು ಎಲ್ಲ ಭೇದ ಭಾವ ಇಲ್ಲದೆ ಬರಿಬೇಡ ಇಲ್ಲ, ಒಳ್ಳೆದೆ. ನಾವು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ. ಹೌದಾ? ಹೌದು. ಹೇಗಾಯ್ತು? ನಮ್ಗೆ ಸ್ಥಾನ ಸಿಕ್ಕಲಿಲ್ಲ, ಎಲ್ಲವರು ಮೊದಲು ಕೊನೆಯದಾಗಿ ಹೋಗುದು ಅಂತ ನಿಮಗೊಂದು ಅವಕಾಶ ಸಿಕ್ಕಿತ್ತು. ಅವಕಾಶ ಸಂತೋಷ ಪಟ್ಟೆವು. ಕೊನೆಯದಾಗಲಿ ಮೊದಲಾಗಲಿ ಅವಕಾಶ ಸಿಗುವುದು ಮುಖ್ಯ ಅಲ್ವಾ? ಮತ್ತೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದೇ ಮುಖ್ಯ. ಮತ್ತೆ ಕೆಲವರು ಭಾಗವಹಿಸುವುದರ ಜೊತೆಯಲ್ಲಿ ನಿಮ್ಮ ಇಬ್ಬರ ಹೆಣ್ಣು ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ನನ್ನ ಮಕ್ಕಳು ದೋಣಿ ವಿಹಾರದಲ್ಲಿ ನನ್ನ ಮಕ್ಕಳು ಹೇಗೆ? ನನ್ನ ಮಗಳು ಪೂರ್ವಿ ಅಬ್ಬಾ ಹೇಳುವುದೇ ಬೇಡ, ದೋಣಿ ಓಡಿಸುದು ಮಾರ್ರೆ. ಮತ್ತೆ ಹಾಗೆ ದೋಣಿ ಹುಟ್ಟಾಕುವುದೇ ಬೇಡ, ತನ್ನಿಂದ ಹೌದಾ? ಹೌದಪ್ಪ, ನನ್ನ ಮಗಳು ಹಾಗೆ ಅಷ್ಟೊಂದು ಎಲ್ಲವನ್ನು ಬಲ್ಲವಳು, ಎಲ್ಲ ತಿಳಿದವಳೆ. ತಿಳ್ಕೊಂಡಿದ್ದು ಹಾಗೆ, ಇವನು ತಿಳ್ಕೊಂಡಿದ್ದು ಹಾಗೆ. ನಾವು ನೋಡ್ತಾ ಇದ್ದೇವೆ ದೋಣಿ ಹೋಗ್ತಾ ಇದೆ, ಆದ್ರೆ ಏನ್ ಮಾಡೋಣ, ಗ್ರಾಚಾರ ಅಷ್ಟೊತ್ತಿಗೆ ಗಾಳಿ ಬಂತು. ಅಷ್ಟೊತ್ತಿಗೆ ಬಂದ? ಹೌದೌದು. ಗಾಳಿ ಅಂದ್ರೆ ಬರಗಾಳಿ ಅಲ್ಲ, ಸುಂಟರ ಗಾಳಿ, ಬಿರುಗಾಳಿ. ಬಿರುಗಾಳಿ ಅದೆಲ್ಲ ಲೆಕ್ಕಕ್ಕೆ ಉಂಟೇನಾ? ಮತ್ತೆ ಅವಳು ಲೆಕ್ಕಕ್ಕೆ ತೆಕ್ಕೊಂಡ್ರೆ ಹೀಗಾಗುದಿಲ್ಲ ಅವರಿಗೆ, ಮತ್ತೆ ಪರಿಗಣಿಸಲೇ ಇಲ್ಲ. ಹಾಗೆ ಮುಂದೆ ಹೋದ್ಲು. ಗಾಳಿ ಅಬ್ಬರ ಜೋರಾಯ್ತು, ಸಮುದ್ರದಲ್ಲಿ ಅಲೆಗಳು ಮೇಲೆ ಕೆಳಗೆ ಆಗುವುದಕ್ಕೆ ಪ್ರಾರಂಭವಾಯಿತು. ಆ ಹೊತ್ತಿನಲ್ಲಿ ದೋಣಿ ಅಲೆಗೆ ಸಿಕ್ಕಿ ಮುಳುಗಿ ಹೋಯ್ತಮ್ಮ. ನನ್ನ ಪಾಲಿಗೆ ಎಂತ ಒಂದು ದುಸ್ಥಿತಿ ಮನೆಗೆ ಬಂತು. ಮಗಳು ಮುಳುಗಿ ಹೇಳ್ತಾ ಇದ್ದಾಳೆ, ನೀವಿಬ್ಬರದ್ದು ಸತ್ತು ಹೋಗಿದ್ರಲ್ಲಿ ಓಡಿದಷ್ಟೇ. ಓಡಿದ್ರೆ ಏನ್ ಮಾಡುವುದು? ಕಾಲು ಹಾಕಿದಲ್ಲೆಲ್ಲ ಹುಗೀತಾ ಉಂಟು. ನಾನು ಅವ ಮುಳುಗಿದವ್ರನ್ನೆಲ್ಲ ಎತ್ತಲಿಕ್ಕೆ ಚಾಲು ಓಡಿದ್ರೆ ಕಾಲು ಹುಟ್ಟು ಹೋಗ್ತದೆ ಅವನಿಗೆ. ಹೌದು, ಅಷ್ಟು ಜೀವದಲ್ಲಿ ಬೆಳ್ಕೊಂಡಿದ್ದಾನೆ. ಆಗ್ತದಾ? ನೀರಿನ ಬಿದ್ದವ್ರನ್ನ ಎತ್ತಲಿಕ್ಕಲ್ಲ, ಮತ್ತೆ ಹಿಡಿದು ಕೊಟ್ಟು ಚ್ವಾನ ಹಿಡ್ಕೊಳ್ಲಿಕ್ಕೆ ಆಗುದಿಲ್ಲ ಅವನಿಗೆ. ನೀರು ಬಿದ್ದವ್ರು ಹಾಗಂತ ಸುಮ್ಮನೆ ಇರಲಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗ್ತದ ನೀವು? ಹೋಗಿ ನಾನು ನೀರಿಗೆ ಬಿದ್ದೆ. ಎಂತ ನಿನ್ನ ಬೇರೆ ಹಾಗಲ್ಲ, ಅವನನ್ನು ಎತ್ತಬೇಕು ಅಂತ. ಎತ್ತಬೇಕೇನುವ ಹಾಗೆ? ಹೌದೌದು. ಆಮೇಲೆ ಅಷ್ಟೊತ್ತಲಿಗೆ ಅಪರಿಚಿತ ವ್ಯಕ್ತಿಗಳು ಮಾಡ್ಲಿಕ್ಕೆ ಬಂದಂತ ಆತ ಏನ್ ಮಾಡ್ತಾ ಏನ್ ಮಾಡಿದ? ಜೀವ ದೊಡ್ಡವೇ ಭಾವ ತಿಳಿಸುತ್ತಿದ್ದಾರೆ, ಜೀವ ದೊಡ್ಡವೇ ಭಾವ ತಿಳಿಸುತ್ತಿದ್ದಾರೆ, ಸಾಕಿದಿರಿ ಮುಂದಿರಿ ನೋವು ನೀವು ನಿಮ್ಮೆ ಸುತ ಪ್ರಯಾಣ, ಸಾಕಿದಿರಿ ಮುಂದಿರಿ ನೋವು ನೀವು ತಮ್ಮ ಸುತ ಪ್ರಯಾಣ. ದೇವರಾಣಿಗಳು
ಸತ್ಯ ಕಂಡೆವು ಹೋಗುವುದೇ ನಿಶ್ಚಯ ದೇವರಾಣೆಗೂ ಸತ್ಯ ಕಂಡೆವು ಹೋಗುವುದೇ ನಿಶ್ಚಯ ಯಾವ ಕುಲಜನು ಹಿರಿಯರಲ್ಲಿ ನೀವು ಎಚ್ಚರಗೊಳ್ಳಿರೆಂಬುದು ಯಾವ ಕುಲಜನು ಹಿರಿಯರಲ್ಲಿ ನೀವು ಎಚ್ಚರಗೊಳ್ಳಿರೆಂಬುದು ಅಯ್ಯಂದ್ರೆ ನೀವು ಹೇಳುವ ಮಾತೇನು ನೀರಿಗೆ ಹಾರಿದೆ ಅಂತ ಅದ್ರ ಮೇಲೆ ಏನಾಯ್ತು? ನೀರಿಗೆ ಹಾರಿದ ಮೇಲೆ ನಾವು ದಡಕ್ಕೆ ಬರುವಾಗ ಆಯ್ತು. ಅಂದ್ರೆ ನಾವು ನೀರಿಗೆ ಹಾರುವ ಪೂರ್ವದಲ್ಲಿ ಅಪರಿಚಿತ ವ್ಯಕ್ತಿಯೋರ್ವ ನಿಮ್ಮ ಹೆಣ್ಣು ಮಗಳನ್ನು ಮೇಲೆ ತಕ್ಕೊಂಡಿದ್ದಾರೆ. ಅಬ್ಬ, ಅಂತೂ ಮಗಳ ಪ್ರಾಣ ಉಳಿತಲ್ಲ, ಅಷ್ಟಿದ್ರೆ ಸಾಕು. ಅಲ್ಲ ವಿಷಯ ಗೊತ್ತಿಲ್ಲ, ಮೇಲಕ್ಕೆ ತಂದವನೇ ಒಟ್ಟೆಯಾಗಿ ಮುದ್ದೆಯಾಗಿ ಬಿದ್ದಿರುವಂತ ಆಕೆಯ ಅದು ನೀರಿನಲ್ಲಿ ಎಲ್ಲ ಆಗುದ ಹಾಗೆ ಮತ್ತೆಂತ ಆಗುದು? ಅಲ್ಲ. ಹಾಗೆ ಬರ್ತಾರ ಒದ್ದೆಯಾಗಿ ಮುದ್ದೆಯಾಗಿ ಬಿದ್ದಿದ್ದ ಅವಳ ಅಂಗಾಂಗಗಳನ್ನ ಮುಟ್ಟಬಾರ್ದಲ್ಲ, ಮುಟ್ಟಿ ತಟ್ಟಬಾರ್ದಲ್ಲ. ಹೇಳ್ಬೇಡುವ ಎಂತ ಮಾತಾಡುದು ನಿಮಗೆ ತಲೆ ಸರಿ ಉಂಟ ನಿಮಗೆ? ಎಂತದ್ದು ನೀರೇ ಬಿದ್ದಾಗ ಹಾಗೆ ಎತ್ಕೊಂಡು ಬರುದೇ ಮುಖ್ಯವಾಗಿರ್ತದೆ. ಜೀವ ಉಳಿಸುವುದೇ ಮುಖ್ಯವಾಗಿರ್ತದೆ. ಮತ್ತೆ ನೀವು ನನ್ನ ಹೊಟ್ಟುಳಿಸಿದ ಕೇಳುವುದು ಮತ್ತೆ ಅವ ಹಾಗೆ ಯಾವ ಹಾಗೆ ಮತ್ತೆ ನಾನು ಮ್ಯಾಲ ಕೂತ್ಕೊಂಡಿದ್ದೇನೆ, ಅದು ಮಾಡ್ತೇನೆ ಇದು ಮಾಡ್ತೇನೆ, ಮಾಡುದು ಎಂತದ್ದು ಇಲ್ಲ. ನೀನು ಶಬ್ದ ಇಲ್ಲ, ನಂದು ಮುಂದುವರಿಸಿ. ಅಮ್ಮ ಹಾಗೆ ಮುಂದೇನಾಯ್ತು ಗೊತ್ತಾ? ಅಪರಿಚಿತ ವ್ಯಕ್ತಿ ಅಲ್ಲಿ ದಡಕ್ಕೆ ಎತ್ತಿ ತಂದ. ತದನಂತರ ನಾವು ಆಲೋಚನೆ ಮಾಡಿದರು. ಪ್ರಾಯ ಸಮರ್ಥರಾಗಿರುವಂತಹ ಗಂಡು, ಪ್ರಾಯಕ್ಕೆ ಬಂದಿರುವಂತಹ ಗಂಡು, ನೀವಿನ್ನು ನಿದ್ರೆ ಮಾಡಬೇಡಿ, ಸ್ವಲ್ಪ ಎತ್ತರಾಗಿ. ಇನ್ನು ನಾನು ನಿದ್ದೆ ಮಾಡುದು, ಜಾಗೃತರಾಗಬೇಕು ಅಂತ ಹೇಳಿ. ಹಾಗೆ ಹೌದೌದು. ಯಾಕೆ ಕೇಳಿದೆ, ಹೆಣ್ಣು ಹೆಚ್ಚುವ ಕಷ್ಟ ಏನು ಅಂತ ನಿಮ್ಮನ್ನು ನೋಡಿ ತಿಳಿದುಕೊಳ್ಳಬೇಕು. ಕೆಲವರೆಲ್ಲ ಹೇಳುದು ಹಾಗೆ, ಏನು? ಹೆಣ್ಣು ಹುಟ್ಟಿತೋ ಅಲ್ಲ ಹೊಟ್ಟೆಯಲ್ಲಿ ಹುಣ್ಣು ಹುಟ್ಟಿತು. ಹಾಗೆ ನೀವು ಹಾಗಲ್ಲ, ಹೆಣ್ಣಾಗಲಿ ಗಂಡಾಗಲಿ ನಮ್ಮದೇ ಮಕ್ಕಳಲ್ವಾ, ನಮ್ಮನ್ನು ಸಾಕಿತ್ತು ಹಾಗೆ. ಆ ರೀತಿಯಲ್ಲಿ ನಿಮ್ಗೆ ಹೇಳುವುದು. ಅಮ್ಮ ಮತ್ತೊಂದೇನು ಗೊತ್ತಾ? ಏನು ಸತ್ಯ ದೇವರಾಣೆಗೂ ಸತ್ಯ. ದೇವರನ್ನ ಹಾಕಿರೋದು ನಾನು ನಂಬುದಿಲ್ಲ ಪುಣ್ಯ. ಅಲ್ಲ ಹಾಗೆ ನಾನು ಸುಳ್ಳು ಹೇಳುವುದಿಲ್ಲ, ದೇವರಾಣೆಯಾಗಿಯೂ ಸತ್ಯ. ಅಂತ ದೇವರ ಪೂರ ಕಾನ್ಫಿಡೆನ್ಸ್ ಇದೆ, ಅದು ನಾನು ಹೇಳ್ಬೇಕು ಮಾಡ್ಬಿಟ್ಟು ನೋಡಿದ್ರೆ ಅಯ್ಯೋ ಎಂತದ್ದು ಹಾಗೆ ಕೆಲವರು ಹೇಳ್ತಾರೆ ಅಸತ್ಯವನ್ನು ಸತ್ಯ ಮಾಡುವುದಕ್ಕಾಗಿ ದೇವರನ್ನ ಕೋರಿದ್ದಾರೆ. ನಾವಾಗಲ್ಲ, ದೇವರು ಅಲ್ಪ ಅಷ್ಟೇ. ಸತ್ಯ ವಿಚಾರವನ್ನು ಸತ್ಯದಲ್ಲಿರುವಂತ ಸತ್ಯ ದೇವತಾ ಅಮ್ಮನವರಿಗೆ ಹೇಳ್ತಾ ಇದ್ದೇವೆ. ಸತ್ಯದೇವತೆ ಧರ್ಮಪಾಲಿಗೆ ದೇವರು ಹಾಗೆ. ಹಾಗಾಗಿ ಅಮ್ಮ ಅಲ್ಲಿ ನಡೆದಿರುವಂತಹ ಘಟನಾವಳಿಗಳನ್ನು ನಾವು ತಿಳಿದುಕೊಂಡದ್ದು ಹೀಗೆ. ಎಲ್ಲಿಯಾದ್ರೂ ಮುಂದೆ ಆಗಬಾರ್ದಂತ ಅನಾಹುತ ಆಗಬಾರ್ದಲ್ಲ. ಪ್ರಾಯ ಸಮರ್ಥನಾಗಿರುವಂತ ಆತ, ಪ್ರಾಯ ಸಮರ್ಥಿಯಾಗಿರುವಂತ ನಿಮ್ಮ ಮಗಳು ತಡಕ್ಕೆ ಹೋದ್ಮೇಲೆ ಏನು ಗುಸು ಗುಸು ಪಿಸು ಪಿಸು ಮಾತನಾಡುವುದನ್ನು ನೋಡಿದೆವು. ನಿನಗೊಂದು ಸ್ವರ ಹೋಗುದಿದೆ, ಯಾರು ಮಧ್ಯೆ ಮಧ್ಯೆ ಇದೆಂತ ಮಾತಿಲ್ಲ, ಮುಂದುವರಿಸಿ. ಹಾಗೆಯೇ ಮುಂದೆ ನಾವು ಜಾಗೃತರಾಗಬೇಕು ಅಂತ ಹೇಳಿದ್ದು. ಪ್ರೀತಿ ಪ್ರೇಮ ಪ್ರಣಯ ಎನ್ನುವುದ್ರಲ್ಲಿ ನಿಮ್ಮ ಹೆಣ್ಣುಮಕ್ಕಳು ನಿದ್ರು ಅಂತ ಆದ್ರೆ ಮುಂದೆ ಅನಾಹುತ ಆಗ್ತದೆ. ಹಾಗಾಗಿ ಆದಷ್ಟು ಬೇಗ ನಿಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಮದುವೆ ಮಾಡಿಸೋದು ಒಳ್ಳೆಯದು. ಓ ಅದಕ್ಕಾಗಿ ಚಿಂತೆ. ಯಾವ್ದಾದ್ರು ಮದುವೆ ಮಾಡಿಸ್ಬೇಕಾ? ಎಂತ ಮಾತಾಡುದು ನೀವು? ಕೇಳಿರದು ಯೌವನ ಚೇಷ್ಟೆಯು ವ್ಯತಿಸಬೇಡಿರಿ. ಕೇಳಿರದು ಯೌವನದ ಚೇಷ್ಟೆಯು ವ್ಯತಿಸಬೇಡಿರಿ. ಅಯ್ಯಂದಿರೇ, ನಿಮ್ಮ ಮಾತನ್ನು ಕೇಳಿದಾಗ ನಗುದೋ ಅಳುದೋ ಅಂತ ಆಲೋಚನೆ ಮಾಡ್ತಾ ಯಾವುದಾದ್ರೂ ಒಂದು ಮಾಡಿ. ನಿಮ್ಮ ಮಾತಿಗೆಲ್ಲ ನಗುವೇ ಬರ್ತಾ ಉಂಟು. ಅವಳು ಬಿದ್ದಿದ್ದಾಳೆ, ಒಬ್ಬ ಹುಡುಗ ಬಂದ ಆಕೆಯನ್ನು ಎತ್ತು ತಂದಿದ್ದಾನೆ, ಆಮೇಲೆ ಗುಸು ಗುಸು ಪಿಸು ಪಿಸು ಮಾತು. ಇದೆಲ್ಲ ಯೌವನ ಕಾಲದಲ್ಲಿ ಇರುದೇ ಅಲ್ವೇನು?
ಯೌವನದಲ್ಲಿ ಹಾಗೆ ಹೋಗುದೇ ಅಲ್ಲ. ನಿಮ್ಮ ಅನುಭವಕ್ಕೆ ನಾವು ಅನುಭವ ಅಂತಲ್ಲ, ಕೆಲವೊಂದು ಲೋಕಾನುಭವವೂ ಆಗಿರ್ತದೆ, ತಿಳುವಳಿಕೆಯಿಂದ. ಅಷ್ಟೇ ಅಲ್ಲ, ಮಕ್ಕಳ ಮೊದಲು ಚಿಂತೆ ಅಲ್ವಾ? ನಾವು ಹೇಳುವುದಲ್ಲ, ಅನುಭವಕ್ಕೆ ನೀವು ಹೇಳಿದ್ರಿ. ಅನುಭವಕ್ಕೆ ಅನ್ನ ಊಟ ಮಾಡಿದ್ರೆ ಒಳ್ಳೆಯದು, ಅನುಭವ ಅಂತ ತಿನ್ಲಿಕ್ಕೆ ಆಗ್ತದ ಅಮ್ಮ? ಅದು ತಿನ್ಬಾರ್ದು. ಅದಕ್ಕೆ ಒಮ್ಮೆ ಸಗಣಿ ತಿಂದಿದೆ ಆದ್ರೆ ಏನ್ ಹೇಳ್ತಾರ, ಮೂರ್ಖ ಅಂತ ಹೇಳ್ತಾರೆ. ಅದು ಇರುವುದೇ. ಹೌದು, ತೆಗೆದುಹಾಕುದೇ ಅಷ್ಟೇ. ಯೋಚನೆ ಮಾಡಬೇಡಿ. ಮದುವೆ ಅಲ್ಲ, ಮದುವೆ ಮುನ್ನೊಮ್ಮೆ ಮಾಡಿಸ್ತೇನೆ, ನೀವು ಚಿಂತೆ ಮಾಡುದು ಬೇಡ. ಹೌದು, ನನ್ನ ಸಹಕಾರ ಮಾಡಿ ಸಹಕಾರಿ ಆದ್ರೆ ಸಾಕು. ನಾವಿದ್ದೇವೆ, ಮದುವೆ ಮಾಡಿಸ್ತೀವಿ. ಮದುವೆ ಮಾಡಿಸ್ತೀನಿ, ಸಂತೋಷ ಆಯ್ತು. ಯಾರಿಗೆ ಬಂದು ಚಿಂತೆ ನಿಮಗೆ? ಹೌದು, ಮರಣ ಧೀರ ಕುಮಾರನ ಮಾರನ ಕೈಯೊಳಗೆ ಕೊಲ್ಲೂರು ಮುಗಾಂಬಿಕೆ ಅಲ್ಲಿ ಹೋಗ್ತೀನಿ. ಭ್ರಮರಾಂಬಿಕೆ, ಅಂಬಿಕೆ, ಭ್ರಮರಾಂಬಿಕೆ ಅಮ್ಮ ಅಂತ ಹೇಳ. ನಿಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಅಡಿಯಂದ್ರು ಹೇಳ್ತಾ ಇದ್ದಾರೆ. ನನಗಂತೂ ತಲೆ ಬಿಸಿ ಆಗ್ತಾ ಉಂಟು. ನೀವಲ್ಲ, ನಿಮ್ಮ ತಲೆ ಬಿಸಿ ಆಗುವುದೇ ಮತ್ತೆ ನಿಮ್ಗಲ್ಲ. ಎಷ್ಟು ದಿವಸ ನಮ್ಗೆ ತಲೆ ಬಿಸಿ ಆಗ್ತಾ ಉಂಟು, ನಿಮ್ಗೆ ಅಂತ ತಲೆ ಬಿಸಿ ಆಗ್ತದೆ. ತಲೆ ಬಿಸಿ ಎಲ್ಲರಿಗೆ ಆಗ್ತದೆ ಗೊತ್ತಲ್ಲ, ಹೆಣ್ಣು ಹುಟ್ಟಿದ ಮೇಲೆ ಎಲ್ಲರಿಗೆ ತಲೆ ಬಿಸಿ ಇಡುವುದು. ನಿಮ್ಮ ಹೆಣ್ಣು ಮಕ್ಕಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡುವುದು, ಅದೇ ಚಿಂತನೆ. ಆ ಯೋಗ್ಯತೆ ಯಾರಿಗುಂಟು ಎನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಮ್ಮ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡುದು? ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾನಿಲ್ವಾ? ಶಾಂತರಾಗ್ಬೇಕು ತಾಯಿಯ, ಶಾಂತರಾಗ್ಬೇಕು. ಕೊಂಡೆ ಹಾಕ್ತಾರೆ. ಮೂರ್ತಿಗಳಿಗೆ ಯಾರ ಎದುರುಗಡೆ ನಿಂತಿದೆ ಅಂತ ಅಮ್ಮ ಶಾಂತರಾಗ್ಬೇಕಮ್ಮ. ಶಾಂತ, ನೀವು ಮಾತಾಡು ಸರಿ ಇದು. ಅದಲ್ಲ, ಹೋಗಿ ನೀವು ಜೋರಾಗುದು ಯಾಕಂತ ಕೇಳು. ಮತ್ತೆ ನೀನು ಹೇಳಿದಂತದ್ದು ಏನಾಯ್ತಾ? ನಿಮ್ಮ ಮಕ್ಕಳ ಮದುವೆ ಚಿಂತೆ ಮಾಡುದು ಬೇಡ, ಮದುವೆ ಕುರಿತಾಗಿ ನಾನಿದ್ದೇನೆ ಅಂತ ಹೇಳಿ ನಿನ್ನನ್ನು ಕೂಡ ಮತ್ತವಳು ಅಲ್ಲೇ ಹೋಗಿ ಸಾಯ್ಬೇಕು. ಎಂತದ್ದು ನಿಮ್ಮ ಹೆಣ್ಮಕ್ಳು ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಒಂದಲ್ಲ ಎರಡು ಇವನಿಗೆ. ಯಾರಿಗೆ? ನಿನಗೆ. ಅದಲ್ಲ, ಮತ್ತೆ ಮದುವೆ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದವರು ನೀವು. ಹೌದು. ಯಾರಿಗೆ ಕೊಡುವುದಂತ ಹೇಳಿ ಅದಕ್ಕೆ ಮಾರ್ಗದರ್ಶನ ಮಾಡ್ಲಿಕ್ಕೆ ನಾನಿದ್ದೇನೆ ಅಂತ ಹೇಳಿ ಹೇಳುದಕ್ಕೆ. ಹೌದಪ್ಪ, ಯಾರಿದ್ದಾರೆ? ಬೇರೆ ಯಾರು ಅಲ್ಲ. ಇಲ್ಲಿ ನೋಡಿ, ತನಕ ಈಗ ಶಬ್ದ ಬರ್ತಾ ಉಂಟು. ಆಚೆ ಈಚೆ ಇಬ್ಬರು ನಿಂತ್ಕೊಂಡಿದ್ದಾರಲ್ಲ ಇಲ್ಲಿ. ಅಲ್ಲ, ಇವರು ನೋಡಿದ್ರೆ ನನಗೆ ಅನುಮಾನ ಕಾಡ್ತಾ ಉಂಟು. ಏನಂತ? ಅಲ್ಲಿ ಬ್ರಹ್ಮೋತ್ಸವ ಬರ್ಬೇಕಿದ್ರೆ ಆ ಕಡೆ ಈ ಕಡೆ ಒಂದು ಎಂತ ದೇವಸ್ಥಾನ ಜೊತೆ ನಿಲ್ಸುತ್ತ? ಎಂತ ದುಡ್ಡಿಲ್ಲ ಇವಾಗ? ತಪ್ಪಲ್ಲ ನಮ್ಮ ಅಮ್ಮ ಹೇಳಿ. ದೇವಸ್ಥಾನದ ಎದುರುಗಡೆ ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಿದ್ದಾರೆ? ದೃಷ್ಟಿ ಬೀಳಬಾರ್ದು ಅಂತ. ಹೌದಾ? ಇವತ್ತು ನಾವಿಬ್ರು ನಿಂತಿದ್ದೇವೆ. ಯಾಕೆ? ನನಗೆ ದೃಷ್ಟಿ ಬೀಳಬಾರದು. ಮತ್ತೆ ಅರ್ಥಗರ್ಭಿತವಾದ ಮಾತದು. ಹೌದೌದೌದು, ಅಷ್ಟು ತಾತ್ಸಾರ ಮಾಡುವಾಗಿಲ್ಲ. ಅಲ್ಲ, ಇವರಿಬ್ಬರು ಕಾಲಿಗೆ ಅಂತ ವಾದ ಬೆಳೀತಾರೆ. ಇವರಿಬ್ಬರು ಕಾಲಿಗೆ ಅವರು ಸಮುದ್ರಕ್ಕೆ ಹೋಗಿ ಬಂದ ಮೇಲೆ ಹಾಗೆ ಆಗ್ತದೆ. ಈಗ ಹೋಗಿ ಇದ್ರೆ ಹೋಗಿ ಅಲ್ಲ, ನೀರಿಲ್ಲ, ನೀರಿಲ್ವಲ್ಲ ಒಳಗೆ? ಗರ್ಭಿಣಿಯಲ್ಲಿ ಬಂದಿದ್ದೇವೆ. ಹಾಗೆ ಅದಲ್ಲಮ್ಮ, ಅದು ತೂಕ ಜಾಪ್ ಜಾಪ್. ಜಾಪ. ಹೌದೌದು. ಯಾಕೆ ನೋಡ್ಲಿಕ್ಕೆ ಯಾವ ಚಂದ ಇದ್ದಾರೆ. ಪರಾಕ್ರಮದಲ್ಲಿ ಹಾಗೆ ನಿಮ್ಮ ಮಗಳನ್ನು ಎತ್ತಬೇಕಂತ ಹೋದದ್ದು. ಅದೇನ್ ಮಾಡು, ಇವ್ರಿಗೆ ಆಚಾರ ಸರಿ ಇಲ್ಲ, ಬೇರೆ ಒಬ್ಬ ಬಂದು ಎತ್ತಿಕೊಂಡು ಹೋಗಿ ಆಯ್ತು. ಏನೇ ಆಗಲಿ ನಿಮ್ಮ ಮಗಳು ಪ್ರಾಣ ಉಳಿತ ನಮ್ಮಲ್ಲಿಗೆ ಸಂತೋಷ ಪಡುವಂತ ಸಂತೋಷವೇ. ಹಾಗಾಗಿ ಯೋಚಿಸುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಅಳಿಯಂದಿರಿಗೆ ನಿಮ್ಮ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿಸಿದ್ದೆ ಹೌದು ಅಂತ ಆದ್ರೆ ಜೋಡಿ ಅಂತ ಹೇಳಿದ್ರು ಕೋಡಿ ಹೋದ್ರು ಸಿಗ್ಲಿಕ್ಕಿಲ್ಲ. ಇವ ಯಾರು ಹೇಳ್ತಿದ್ದೆ ಇವನಿಗೆ? ದಾರಿ ಬತ್ತಲ್ಲಿ ಸಿಕ್ಕ ಅವನು ನಮ್ಮೊಳಗೆ ಬರ್ತಾನೆ. ತಲೆ ಅಂತ ಹೇಳ್ತಾನೆ. ಒಳ್ಳೆ ಮಾಡಿ. ಅಲ್ಲ, ಇದಿಲ್ಲ ಹೊಳೆದೇ ಇಲ್ಲ ನೋಡಿ. ಹೊಳೆಯುವುದಿಲ್ಲ ಇದು. ಸಾಕು, ಆಗೊಂಡು ಕೊಟ್ಟು ಸಾಕು.
ಅಲ್ಲಿ ಸಂತೋಷ. ಹೌದು, ಸಂತೋಷ ಹೆಚ್ಚಾದವಾಗ ಹೀಗೆ ಹಾಗೆ ಒಮ್ಮೆ ಆಗ್ತದೆ. ಅವ ಹೇಳಿದ ಮಾತುಗಳಲ್ಲಿ ಬಹಳ ಅರ್ಥಗರ್ಭಿತವಾಗಿರುವಂತ ಮಾತು. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಯಾಕಿಸುದು ಯಾಕೆ? ನಿಮ್ಮನೆಯಲ್ಲಿ ಏನೇನು ಬೆಣ್ಣೆ ಮುದ್ದೆ ಉಂಟು ಅಂತ ಹೇಳಿದ್ದೆ. ಅದಕ್ಕಾಗಿ ನಮ್ಗೆ ಹಳಿಲೇ ಇಲ್ಲ ನೋಡಿ, ಅದಕ್ಕಾಗಿ ಹೇಳುವುದು ಮಧ್ಯ ತಾಯಿ ಒಂದು ಬೇಕಂತ. ಅದು ಒಂದು ಮಾತ್ರ ಸಂತೋಷ ಲಾರಿ ಹಿಡಿ ಬಿಟ್ಟು ನಂದೊಂದು ಜೀವ ಹೋಗ್ತಿತ್ತು ಅಲ್ವಾ? ಯೋಚನೆ ಮಾಡ್ಬೇಕು. ಮದುವೆ ಅಲ್ವಾ? ನಿರೀಕ್ಷೆಗಿರಿ, ನಿರೀಕ್ಷೆಲಿರಿ. ಮದುವೆ ಮಾಡ್ತೀವಿ. ಅತ್ತಯ ಮಾತು ಕೇಳಿದರು ಅತ್ತಯ ಮಾತು ಕೇಳಿದರು ಕೀಳುವ ಭವಗಳನ್ನು ತಾಳು ತಳಾಕಿರು, ಕೀಳುವ ಭವಗಳನ್ನು ತಾಳು ತಳಾಕಿರು, ಕಾಲ ಸೇವಕರಂತೆ ಬಾಳಲೆ ಕೈಯ ಅತ್ತಯ ಮಾತು ಕೇಳಿದರಂತು ಮಾಯ ಹೊಲಗ ಬೇಡಿರಯ್ಯ ಹಾಳಾಗ ಬೇಡಿರಯ್ಯ. ಅತ್ತೆ ನಗಾಡಿ ಹೋದ ಕೂಡಲೇ ನೀವು ಸಂತೋಷ ಪಡ್ತಾ ಇದ್ದೀರಿ. ಸಂತೋಷ ಅಂತ ಹೇಳಿದ್ರೆ ಈಗ ಅತ್ತೆ ಮಕ್ಕಳನ್ನು ನಿಮ್ಗೆ ಕೊಟ್ಟಾಳಂತ ನೀವು ನಿರ್ಧಾರ ಮಾಡಿ ಆಯ್ತಾ? ಅವನಿಗೆ ಪುಣ್ಯ. ಒಪ್ಪಿಗೆಯ ಸೂಚನೆಯ ಮರ್ಮದ ನಗೋದು ಅದು ನೀವು ಎಣಿಸ್ಕೊಂಡದ್ದು. ನೀವು ಅವಳನ್ನು ಸೂಕ್ಷ್ಮವಾಗಿ ಗಮನಿಸ್ಲಿಲ್ಲ. ಅವಳು ಅತ್ತೆ, ಅವಳೆ ಅತ್ತೆ ಅಲ್ಲ, ದೊಡ್ಡ ಕತ್ತೆ ಅವಳು. ಮತ್ತೆ ಗೊತ್ತಾಯ್ತು. ಹಾಗೆಲ್ಲ ಹೇಳ್ಬೇಡ. ಯಾಕೆ ಹೇಳಲಿಕ್ಕೆ ಕಾರಣ ಉಂಟು. ನಾನೀಗ ನಿಮ್ಮ ಪರವಾಗಿ ವಿಷಯ ಹೇಳಿದ್ದ, ನಿಮ್ಗೆ ಕೊಟ್ಟು ಮದುವೆ ಮಾಡಿಸಿದ್ರು ಯೋಗ್ಯ ಆಗ್ತದೆ ಅನ್ನೋದಾಗಿ. ಆದ್ರೆ ಅವಳು ನೊಂಚಿನ ನಗೆ ನೋಡಿದ್ರೆ ನೀವು, ಆ ನಗೆ ಏನು ಸೀದಾ ನಗೆ ಅಲ್ಲ, ನೊಂಚಿನ ನಗೆ ಅದು. ನಿಮ್ಮಿಬ್ರಿಗೆ ಕೊಟ್ಟು ಮದುವೆ ಮಾಡಿಸ್ತೇನೆ ಮಾಡಿಸ್ತೇನೆ. ಅವಳೊಟ್ಟಿಗೆ ನೀವು ಇದ್ದದ್ದೇ ಹೌದು ಅಂತಾದ್ರೆ, ಅವಳ ಮಾತನ್ನು ನೀವು ಕೇಳಿದ್ದೆ ಹೌದು ಅಂತಾದ್ರೆ, ಜೀವನ ಪರ್ಯಂತ ಅವಳು ಸೇವೆ ಮಾಡಿಕೊಂಡೇ ಇರ್ಬೇಕು ಬಿಟ್ರೆ ಬೇರೆ ಏನೂ ನಿಮ್ಮಿಂದ ಆಗುವುದಿಲ್ಲ. ಅಂದ್ರೆ ನಮ್ಮ ಹತ್ರ ಮೋಸ ಮಾಡ್ತಾಳೆ ಅಂತ. ಇವನಾಡಿದ ಮಾತನ್ನ ಕೇಳಿದವಾಗ ಸಿಟ್ಟ ಒಮ್ಮೆಲೆ ಉದ್ರೇಕವಾಗ್ತಾ ಇದೆ. ಏನು? ನಮ್ಮ ಅತ್ತೆಗಾಗಿ ನಾವು ಜೀವವನ್ನೇ ತೆತ್ತಿದ್ದೇವೆ ಅಲ್ವಾ? ರಾಜ್ಯಕ್ಕಾಗಿ ಶ್ರಮಿಸಿದ್ದೇವೆ. ನಮ್ಮ ಬೆವರು ಹೆಚ್ಚಿಗೆ ಉಂಟು ಇಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಅತ್ತೆ ಎಲ್ಲಿಯಾದರೂ ನೆಂಜಿನಿಂದ ಹೆಣ್ಣು ಮಕ್ಕಳನ್ನು ನಮಗೆ ಕೊಡ್ಲಿಲ್ಲ ಅಂತ ಆದ್ರೆ ಏನು ಮಾಡುವ? ಬಿಡುವ ಪ್ರಶ್ನೆ ಇಲ್ಲ. ಮತ್ತೆ ದಮನಿಯಲ್ಲಿ ಬಿಸಿ ರಕ್ತ ಉಕ್ಕೇರುತ್ತಾ ಇದೆ. ಏನಕ್ಕೇನ ಪ್ರಕಾರೇನ ಅವರನ್ನ ಮದುವೆ ಆಗುವವರು ನಾವೇ. ಇಷ್ಟೊತ್ತಿನವರೆಗೆ ನಾವು ಒಳ್ಳೆಯವರು ಅಂತ ಕಾಣಿಸಿಕೊಂಡಿದ್ದೇವೆ. ಇಷ್ಟೊತ್ತಿನವರೆಗೆ ನಾವು ನಾಯಕರು, ಇನ್ನು ಮುಂದೆ ಖಳನಾಯಕರು. ಮನದೊಡೆಯ ಸಿಂಧೂರನೊಂದಿಗೆ ಮನೆಯ ಸೇರುತ್ತಲೇ ಭೂಮಿಯೋ ಜನರೇಂದ್ರಗಿರಗತ ಪುತ್ರಿಯ ಮುಟ್ಟಿ. ಹೇಗಿದೆಯೇ? ಆರೋಗ್ಯವಾಗಿದ್ದೆ. ಹೌದಾ? ಹೌದು. ಯಾವ್ದಕ್ಕೂ ಕುಂದು ಬರುತ್ತೆ? ಏನೂ ಆಗಲಿಲ್ಲ. ಮಠದಲ್ಲಿ ಉತ್ತಮವಾಗಿ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ ಗುರುಗಳು. ಹೌದಾ? ಹೌದು. ನಮ್ಮದಾದಂತಹ ವ್ಯಾಸಗವನ್ನು ಮುಗಿಸಿ ನಮ್ಮದಾದಂತಹ ಪುರವನ್ನ ಸೇರಿಕೊಂಡಿದ್ದೇವೆ. ಇಷ್ಟವರೆಗೆ ಯಾವುದಕ್ಕೂ ಕೊಂಡುಕೊಂಡು ಮಾಡಿದವರು ತಾವಲ್ಲ. ಹೌದಾ? ಮತ್ತೆ ಹೇಗಾಗಿದೆ ಈಗ? ತೊಂದರೆ ಇಲ್ಲ. ಹೌದು. ಆರೋಗ್ಯದಲ್ಲಿ ಒಳಗಟ್ಟಿ ನೀರು ಆಗ್ತದೆ. ಗುಣನಿಧಿಯ ಕಾಣುತ್ತೆಯೇ ಗುಣನಿಧಿಯ ಕಾಡುತ್ತ ಪ್ರಮಾಣಾಂಬೆಯು ಗುಣನಿಧಿಯ ಕಾಣುತ್ತೆ ಇವನ್ಯಾರೆಂದು ನುಡಿಸಿದಳು. ಮಗಳೇ, ಏನು ಗುರುಮಠದಿಂದ ಬರುವಾಗ
ನೀನು ಒಬ್ಬಳೆ ಬಂದದಲ್ಲ. ಹೋದದ್ದು ನಾವಿಬ್ಬರು, ಹೌದು. ನಾನು ಮತ್ತೆ ಆಕೆ. ಹೌದು. ಬರುವಾಗ ನಾವಿಬ್ಬರೇ. ಹಾ, ಇವರಿಬ್ರು ಬಂದಿದ್ದಾರಲ್ಲ, ಯಾರು ಇವರು? ಹೌದು. ಹಾ. ಅವ್ರು ಯಾರಂತೇಳಿ ಪ್ರಶ್ನೆಯ? ಹೌದು. ನಿಮಗೆ ಪರಿಚಯ ಇಲ್ಲ ಅವರದ್ದು? ನಾನು ಇದುವರೆಗೆ ನೋಡಿದ್ದೇ ಇಲ್ಲ. ಅಲ್ವಾ? ಹೌದು. ಕರೆದುಕೊಂಡು ಬಂದದ್ದು ನಾನೇ. ಹಾ. ಹಾಗಂತ ಯಾಕೆ? ಅನ್ನೊಂದು ಸಂದರ್ಭ ಕಡಲೋತ್ಸವ ಎನ್ನುವುದು ಏರ್ಪಟ್ಟಿತ್ತು. ಹಾ. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕಡಲಿಗೆ ಬಿದ್ದಂತಹ ಸಂದರ್ಭ ನನ್ನ ಪ್ರಾಣವನ್ನು ಉಳಿದಂತಹ ಮಹಾ ಕಾಣ್ತಾ ಇದ್ದಾರೆ. ಹಾಗಿದ್ರೆ ಅವರು ಯಾರು? ಯಾರವರು? ಎಂಬಿತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಆ ಕಡೆಯಲ್ಲಿ ಇರುವ ವ್ಯಕ್ತಿ ನನ್ನನ್ನು ರಕ್ಷಣೆ ಮಾಡಿದಂತಹ ಮಹನೀಯ, ಹೆಸರು ಸಿಂಧೂರ ಎನ್ನುವ ಹಾಗೆ. ಜೊತೆಗೆ ಆತನ ಜೊತೆಗಿದ್ದವ ಯಾರು ಗೊತ್ತಾ? ಯಾರು? ಅವನ ಗೆಳೆಯ ಸುಹಾಸ. ನಾವೆಲ್ಲರೂ ಒಂದೇ ಗುರುಮಠದಲ್ಲಿ ಕಲಿತವರಿದ್ದೇವೆ. ಸುವಾಸ. ವಾಸನೆ ಬರುವುದಿಲ್ಲ. ವಾಸನೆ ಬರುವುದಿಲ್ಲ. ಹೌದಾ? ಬರ್ತದಂತಾಯ್ತು. ಇಲ್ಲಪ್ಪ, ಹಾಗಂತ ನಮ್ಮ ಈ ನಾಡಿಗೆ ಈ ಅರಮನೆಗೆ ಕರೆತರುವುದಕ್ಕೆ ಬಲವಾದಂತಹ ಉದ್ದೇಶ ಉಂಟು. ಏನು ಅಮ್ಮ? ಯಾಕೆಂತ ಹೇಳಿದ್ರೆ ಅನ್ನೊಂದು ಸಂದರ್ಭ ನನ್ನ ಪ್ರಾಣವನ್ನು ಉಳಿದಂತಹ ಮಹನೀಯ ನನ್ನ ಜೀವನದಲ್ಲಿ ಮದುವೆಯಾಗದಿದ್ರೆ ಆತನನ್ನೇ ಎನ್ನುವ ಆಲೋಚನೆ ಮಾಡಿಕೊಂಡವಳು ನಾನು. ಹಾಗಾಗಿ ನಿಮ್ಮಲ್ಲಿ ಇಲ್ಲಿವರೆಗೆ ಆಗಿ ಕರೆತಂದಿದ್ದೇನೆ. ನನಗೂ ಹಾಗೂ ಆತನಿಗೂ ಮದುವೆಯನ್ನು ಮಾಡಿಸಿಕೊಡ್ತೀರ ತಾಯಿ? ಇದನ್ನೆಲ್ಲ ಮದುವೆ ಮಾಡಿಸಿಕೊಡ್ತೀರಾ? ಅಧಿಕ ಪ್ರಸಂಗಿ ಯಾರು ಹೋಗ್ಲಿಕ್ಕಿಲ್ಲ. ಇಟ್ಕೊಳ್ಳಿ ಅದರಲ್ಲಿ ಬರ್ತದೆ ಈಗ. ಬಾರ ಮುಂದೆ. ನಿಮ್ಮ ಸಿಟ್ಟು ಶಾಂತವಾದ ಮೇಲೆ ಆಗುತ್ತೆ. ಬಾರ ಮುಂದೆ. ಹೌದೌದು, ಇಲ್ಲಿ ಶಾಂತ ಬಂದ್ರ ಮೇಲೆ ನಾವು ಗೊತ್ತು ಮಾಡಿ ಬರ್ತದೆ ಈಗ ಶಾಂತ. ನಿನ್ನನ್ನು ಹೆತ್ತೆ ಹೊತ್ತೆ ಜೊತೆಯಲ್ಲಿ ನಿನಗೆ ವಿದ್ಯೆಯನ್ನು ಕೊಟ್ಟೆ. ಕೊಟ್ರಿ. ನಿನ್ನಿಗೆ ಕಲಿಸಿ ಗುರುಮರಿಗೆ ಕಲಿಸಿಕೊಡುದು ಪ್ರೀತಿ ಪ್ರೇಮ ಪ್ರಣಯಕ್ಕಲ್ಲ. ಹಾಗಂತ ಹೇಳ್ತಿ ಅಂತ ಭಾವಿಸಿಕೊಂಡಿದ್ದೆ. ಅಂದ್ರೆ ಅಯ್ಯೋ, ನಾನು ಒಪ್ಪಿದ್ದೇನೆ. ಆತನನ್ನು ಮದುವೆ ಆಗುವರೆ ನಾನು ಒಪ್ಪಿದ್ದೇನೆ. ಹೌದಾ? ಹೌದು, ನೀವು ಒಪ್ಪಿದ್ದೇನೆ. ಹಾಗಿದ್ರೆ ಅಪ್ಪದೆ ಅವಾಗ ಇನ್ನು ಹೋದ್ಮೇಲೆ ಇದು ಆ ಬ್ರಹ್ಮದೇವ ಯಾರ್ಯಾರ ಹಣೆಯಲ್ಲಿ ಯಾವ ರೀತಿ ಬರಿತಾನಂತ ಹೇಳಿಕ್ಕೆ ಆಗುವುದಿಲ್ಲ ಅಲ್ವಾ? ನಿನ್ನ ಹಣೆಯಲ್ಲಿ ಈತನೇ ಬರೆದಿದ್ರೆ ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಲ್ವಾ? ನಿನ್ನಗೆ ಏನು ಆಸೆ ಉಂಟು ಅದನ್ನು ಈಡೇರಿಸಬೇಕಾದದ್ದು ಹೆತ್ತವೆಯಾದದ್ದು ನನ್ನ ಕರ್ತವ್ಯ. ಮತ್ತೆ ನೀವು ಇಲ್ಲ ಒಳ್ಳೆಂತ ಹೇಳುವವರಲ್ಲ ಅಂತ ನನಗೆ ಗೊತ್ತುಂಟು. ಆದ್ರೂ ಒಮ್ಮೆ ಸಿಟ್ಟುಕೊಂಡಾಗ ನನಗೂ ಕೂಡ ಹೆದರಿಕೆ ಆಯ್ತಮ್ಮ. ಈ ಸಿಟ್ಟಿನ ಮುಖ ಇಷ್ಟುವರೆಗೆ ನಾನು ನೋಡ್ಲೇ ಇಲ್ಲ. ಅಲ್ವಾ? ಯಾವಾಗಲೂ ನಿನ್ನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದು ಉಂಟ? ನಾನು ಇಲ್ಲವೇ ಇಲ್ಲ. ಯಾವಾಗಲೂ ನೋಡಿದ್ರೆ ಪೂರ್ವಿ ಇಲ್ಲಿದ್ರೆ ಆಗುದೇ ಇಲ್ಲ. ಎಷ್ಟೊತ್ತು ನೋಡಿದ್ರು ಪೂರಿ ಎಂತದ್ದು ಇಲ್ಲಿಂದ ಪೂರಿ ಮಾತ್ರ. ನಾನು ಹೇಳಿದ ಪೂರ್ವಿ. ಪೂರಿ ಅಂದ್ರೆ ನೀವು ಸ್ವಲ್ಪ ಎಣ್ಣೆ ಹಾಕು. ಮಗಳೇ, ಯೋಚನೆ ಮಾಡಬೇಡ. ಈತನ ಸಂಪೂರ್ಣವಾದ ಪರಿಚಯ. ಅವನಿಗೆ ಅಪ್ಪ ಅಮ್ಮ
ಎಲ್ಲ ಇದ್ದಾರೆ ಹಾಗೇನು ತೊಂದ್ರೆ ಇಲ್ಲ. ಆದ್ರೂ ಒಂದು ಮಾತು, ನಿಶ್ಚಿತಾರ್ಥ ಆಗ್ಬೇಕು ತಾನೆ. ನಾಳೆ ಅಂತ ಹೇಳಿದ್ರೆ ನಿಶ್ಚಿತಾರ್ಥವೇ. ನಾಳೆ ನಾಳೆ ಆಗ್ಬೇಕು. ನಾಳೆ ನಾಳೆ ನೀವೇ ಹೇಳ್ತಾ ಇರೋದು. ನಾಳೆ ಹೇಳ್ತೇವೆ ನೋಡಿ. ನಾಳೆ ಅವ್ರಿಗಿಂತ ಇವರೇ ಅಂದ್ರೆ ಅಲ್ಲ, ನೀನೇನು ಒಳಸುತ್ತಿದ್ದು ಮಾತಾಡುದಾ? ನಿನಗಿಂತ ನಿಮ್ಮ ಅಮ್ಮ ಚುರುಕಿ ಹೌದು. ಯಾವ ಇರ್ಬೇಕು. ಮತ್ತೆ ಯಾಕೆ ಹೆಣ್ಣ ಹೆತ್ತವಳು ನಾನು ಅಲ್ವಾ? ನಮ್ಗೆ ಅವ ಯಾಕೆ ಹಾಗೆ ಹೇಳಿದ್ ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ಬರುವಾಗ ಹೇಳಿದ್ದಾನೆ, ನಿನ್ನ ಅಮ್ಮ ಒಪ್ಪುವುದಿಲ್ಲ, ನಮ್ಮ ಮದುವೆಗೆ ನಿನ್ನ ಅಮ್ಮ ಒಪ್ಪುವುದಿಲ್ಲ. ಓ, ಹಾಗೆ. ಹಾಗಾಗಿ ಅವನಿಗೆ ತಲೆ ಬಿಸಿ ಆದದ್ದು. ಹೇಳಿದ ತಕ್ಷಣದಲ್ಲಿ ಒಪ್ಪಿಕೊಂಡಲ್ಲ ನಾನು. ಅದರಲ್ಲಿ ನಾಳೆ ಅಂತ ಹೇಳಿದ್ರೆ ನಿಶ್ಚಿತಾರ್ಥ ಅಲ್ವಾ? ಹೌದು. ಹಾಗಾಗಿ ಅವನಿಗೆ ತಲೆ ಕೆಟ್ಟು ಹೋಯ್ತು ಈಗ. ಹೌದಾ? ಅದಕ್ಕಾಗಿ ನಿಶ್ಚಿತಾರ್ಥ ತಯಾರಿ ಆಗ್ಬೇಕು. ಹೌದು. ತಯಾರಿ ಆಗ್ಬೇಕಂತ ಆದ್ರೆ ನಾವ್ ಇಲ್ಲಿ ಇರುತ್ತಲ್ಲ, ನೀನು ಸ್ವಲ್ಪ ವಿಶ್ರಾಂತಿ ಪಡ್ಬೇಕು. ವ್ಯವಸ್ಥೆ ಆಗ್ಬೇಕಲ್ಲ. ಅಲ್ಲಿ ಒಳಗಡೆ ಉಂಟಲ್ಲ. ಹೌದು, ಮಾಡಿ 4 ಜನ ಮಾಡಿ ಅಂತ ಸೇರು. ವಿಶ್ರಾಂತಿ ಗೃಹ. ವಿಶ್ರಾಂತಿ 4 ಜನ ಮಾಡಿ. ಅಲ್ಲಿ ಎಲ್ಲ ತೋರಿಸ್ತಾರಲ್ಲ. ಎಲ್ಲ ತೋರಿಸ್ತಾರೆ. ಏನಿಲ್ಲ ಹೌದು. ಏ, ನೀ ಎಂತ ಅಲ್ಲ, ಅಮ್ಮ ಹೋಗ್ಲಿ, ನೀನೇ ಹಾಕ್ತೀನಿ. ನಾನು ಅವ್ರ ಜೊತೆ ಹೋಗ್ತಿದ್ದೆ, ನೀವು ಮಾಡಿ ಬಂದ್ರಲ್ಲ. ನೀನ್ ತಲೆ ಸರಿ ಉಂಟು ನಿನಗೆ? ಸರಿ ತಿರುಗಿ ಬರ್ತಿದ್ನ. ಮೂರು ಕಾಸಿನ ಎಂತದ್ದು? ನೀನ್ ಸ್ವಲ್ಪ ಯೋಚನೆ ಮಾಡುದಲ್ಲ ನೀನು. ಅದೇ ಹಿಡ್ಕೊಂಡು ಗಟ್ಟೆ ಮಾಡ್ಬೇಕು. ಮತ್ತೆಂತ ಹೋಗು ಎಂತದ್ದು? ಕೊಡ್ತಾರೆ ಉಂಟು ನಿನ್ನ ಹತ್ರ? ನೋಡಿಲ್ಲ. ಹೌದಾ? ಅಲ್ಲ, ನೀನ್ ಸ್ವಲ್ಪ ಯೋಚನೆ ಮಾಡಿ. ಎಂತಮ್ಮ ಆತನ ಗೆಳೆಯ ಅಲ್ವ ನೀನು? ಹೌದು. ಮತ್ತೆ ಆತ್ಮೀಯ ಗೆಳೆಯ ಆದವ ಹೇಗಿರ್ಬೇಕು? ಎತ್ಮೀಯರೇ ಆತ್ಮೀಯರು ಹೌದು. ಗೆಳೆಯರಾದವರು ಹೇಗಿರ್ಬೇಕು? ಹೌದಕ್ಕೆ ಸ್ವಲ್ಪ ಆದ್ರೆ ಕಲ್ಪನೆ ಉಂಟ ನಿನಗೆ? ಎಂತ ಮಾಡೋದು ಈಗ? ಇಲ್ಲಿ ಕೆಲಸ ಉಂಟಲ್ಲ? ಅಮ್ಮ, ನೀವು ಅವನಿಗೆ ಏನಾದ್ರೂ ಕೆಲಸ ವಹಿಸಿ ಕೊಡ್ತಾ ಇರಿ. ನೀನು ಅಲ್ಲಿ ಸ್ವಲ್ಪ ಹೌದು, ಅವನಿಗೆ ಏನಾದ್ರು ನೀನು ಎಷ್ಟು ಮಾಡ್ಬೇಕು? ನೀನು ಸುಳ್ಳು ಬಿಡುದಲ್ಲಿ ಅವರು ಇಬ್ರು ನಾನು ವಾಸ ಮಾಡಿ ಇಲ್ಲ. ನೀನು ಯಾಕೆ ಇಲ್ಲಿ ನಂಗೆ ಮಾತಾಡ್ಲಿಕ್ಕೆ? ಯಾವ್ದು ನಾಳೆ ಅಂತ ಹೇಳಿ ನಿಶ್ಚಿತಾರ್ಥ. ಅದೇ ನಾ ಎಂತ ಮಾಡುದು? ಅವನ ಸಹಕಾರಿಯಾಗಿ ನೀನು ಬಂದದ್ದು. ಆತ್ಮೀಯ ಗೆಳೆಯ ನೀನು. ಸ್ವಲ್ಪ ಉಪಕಾರ ಸ್ಮರಣೆ ಇರಬೇಕು. ಉಪಕಾರ ಮಾಡುದು ಯಾರು? ಇಷ್ಟರ ಕೆಲಸ ಉಂಟು. ನಿಮ್ಮ ಉಪಕಾರ ಮಾಡುವ ಎಂತ ಉಪಕಾರ? ಅದೇ ಹೇಳಿದ್ದು. ಹೊಂಡ ತೋಡ್ಬೇಕು, ತಳಿರು ತೋರಣಗಳನ್ನು ಶೃಂಗಾರ ಮಾಡಬೇಕು. ಹೊಂಡ ಎಷ್ಟು ಬೇಕು? ಆರಡಿ ಸಾಕ? ಅದಿನಗಾದಿತ್ತು 6 ಅಡಿ 3 ಅಡಿಯ ಹಾಗೆಲ್ಲ ಅಂದ್ರೆ ಕಂಬ ಹೋಗಿಲಿಕ್ಕೆ. ಹೌದು. ಹೊಂಡ ತೋಡ್ಬೇಕು, ನೀನು ಸಗಣಿ ಹಾಕ್ಬೇಕು. ಅಲ್ಲ, ಸಗಣಿ ಹಾಕಿ ಶುದ್ಧ ಮಾಡ್ಬೇಕು. ಅಲ್ಲೆಲ್ಲ ಸ್ವಚ್ಛ ಮಾಡ್ಬೇಕು. ಸ್ವಚ್ಛ ಮಾಡ್ಬೇಕು. ಆಯ್ತಮ್ಮ. ಅದನ್ನೆಲ್ಲ ಆದ್ಮೇಲೆ ಆಯ್ತಮ್ಮ. ಆಯ್ತಮ್ಮ. ಹೌದು. ಮತ್ತೆ ನಿನ್ನ ಸಹಪಾಠಿಗಳಿಗೆ ಎಲ್ಲರಿಗೂ ವಿಚಾರ ಹೇಳಿ ವಿಷಯ ಹೇಳ್ಬೇಕಂತ ಆದ್ರೆ ಮತ್ತೆ ಬಾಯಿ ಬಾಯಿ ನೋಡ್ತಾ ನಿಂತಿದ್ದೆ. ಹೋಗಲಿ. ಭೂಮಿ ಬಾಯಿ ಬಿಡ್ತೋ ಅಲ್ಲ, ಆಕಾಶ ಬಿರಿಯಿತೋ, ಇದೇನು ಸಿಡ್ಲೋಡ್ದಾಗಿದೆ. ಮಳೆ ಬರ್ತದೋ? ಏನು ನಿರೀಕ್ಷೆ ಉಂಟು? ಚಪ್ಪರ, ತೋರಣ, ಚಾವಡಿ, ಅಲ್ಲಲ್ಲಿ ಬಣ್ಣದ ಬೆಳಕು. ಭಾರಿ ಭಯಂಕರ ಜನ ಸೇರಿದ್ದಾರೆ. ಹೊಂಡ ತೆಗೆದಿದ್ದಾರೆ, ಕಂಬ ಹುಗಿದಿದ್ದಾರೆ, ಮಾವಿನ ತೋರಣ ಹಾಕಿದ್ದಾರೆ. ಗಂಡಸರು, ಹೆಣ್ಣು ಮಕ್ಕಳು ಎಲ್ಲ ಬಂದಿದ್ದಾರೆ. ಲವಲವಿಕೆಯಲ್ಲಿ ಚಟುವಟಿಕೆಯಲ್ಲಿ ಚಲನ ಕೊಲನ ಎಲ್ಲ ಕಾಣ್ತಾ ಉಂಟು. ಆ ಕಡೆ ಈ ಕಡೆ ಜನ ಸುತ್ತುವರಿತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ನಮ್ಗೆ ಏನು ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತೆ ಮಾಡ್ಕೊಳ್ಬೇಕು ಅಂತ ಯಾರಲ್ಲಿ ಕೇಳುವ? ಅತ್ತೆ ಇದ್ದಾಳಲ್ಲ, ಅತ್ತೆ. ಓ, ಅತ್ತೆ. ನಮಸ್ಕಾರ ಅತ್ತೆ. ನಮಸ್ಕಾರ ಮಾಡಿದೆ. ಎಷ್ಟು ನೋಡಿ ನಮಸ್ಕಾರ ಮಾಡ್ತಾ ಇರೋದು. ನನಗೆ ಸಮಯ ಇಲ್ಲ. ಅಯ್ಯೋ, ನಿಮ್ಗೆ ಗೊತ್ತಾಗ್ಲಿಲ್ವಾ? ಇಷ್ಟೆಲ್ಲ ಶೃಂಗಾರ ಆಗಿದೆ ನಮ್ಮ ನಾಡು. ಹೌದು, ಅದೇ ವಿಶೇಷ. ಅದ ನಿಶ್ಚಿತಾರ್ಥ. ಯಾರಿಗೆ? ಅಯ್ಯೋ, ಮತ್ತೆ ನಿಮ್ಗೆ ಎಂತ ಭಾಗ್ಯ, ಪುಣ್ಯವಂತ. ಯೋಗ್ಯತಾವಂತ. ನಿಶ್ಚಿತಾರ್ಥ ಯಾರಿಗೆ? ನಮಗ ಅಪ್ಪ ಬಂದ ಹಾಗೆ. ನಮ್ಗೆ ಅಮ್ಮ ಆಯ್ತಲ್ಲ, ಅದು ಅಪ್ಪ ಬಂದ. ನಿನ್ ತಲೆ ನಿನ್ನದು. ಈಗ ನಾನು ಮದುವೆ ಆದ್ರೆ ನಿನಗೆ ಅಪ್ಪನ ಅಲ್ಲ, ಅಮ್ಮ ನೀನು ಮಾತ್ರ ಅಪ್ಪ ಅವರಲ್ಲ. ಹಾಗೆ ಭಾವನೆ. ಭಾವನೆ ಹಾಗೆ ಅಂದ್ರೆ ಇನ್ನೆಂತದ ಅತ್ತೆಗೆ ಮದುವೆ? ಇನ್ ಯಾರಿಗೆ ಮದುವೆಯನ್ನು 4 ಜನ ಹೊತ್ಕೊಂಡು ಹೋಗುವಾಗ ಎಂತ ಎಂತ ನಾನು ಸಾಯ್ಬೇಕಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಅಲ್ಲ. ಮತ್ತೆ ಎಂತದ್ದು? ಇನ್ನು ನನಗೆ ಮದುವೆ ಬೇಕಾ? ಇಲ್ಲ ಬೇಡವಾ ಬೇಡ? ಮತ್ತೆ ನನಗೆ ನಿಶ್ಚಿತಾರ್ಥ ಬೇಕಾ? ಮತ್ತೆ ಯಾರಿಗೆ ಏನು ಸುದ್ದಿ ಇಲ್ಲ? ನನ್ನ ಮಗನಿಗೆ. ಹೌದಾ? ಹೌದು. ನಮ್ಗೆ ಹೇಳ ಇಲ್ಲ. ನಾವು ಸಿದ್ಧ ಇದ್ದೇವೆ. ಎಷ್ಟೊತ್ತಿಗೂ ಸಿದ್ಧ ಇದ್ದೇವೆ. ನಾವು ಹೇಳಿದ್ದೀವಿ ಇಷ್ಟು ಮನ್ಸಿಗೆ ತಗೊಂಡಿದ್ದೀರಿ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ಲ. ನೀವು ಹೇಳಿದ್ಮೇಲೆ ಮನಸ್ಸಿಗೆ ತಗೊಳ್ಳೇಬೇಕಾಯ್ತು. ಹೌದು. ಮನಸ್ಸಿಗೆ ತಗೊಳ್ಳಿದ್ರೆ ಏನಾಗ್ತದೆ? ನೀವು ಹೇಳಿ ಮನಸ್ಸಲ್ಲಿ ಕೊರಗಿ ಆಮೇಲೆ ಮಾನಸಿಕ ಆಗ್ತದೆ. ಖಂಡಿತ. ಅತ್ತ ಪೂರಿನಂಗಲ್ಲ
ಎಂತದ್ದು ಪುಣ್ಯ ಇವನಿಗೆ ಹಾಗಲ್ಲ ನಿಶ್ಚಿತಾರ್ಥ ಯಾರಿಗೆ ಯಾರಿಗೆ? ಆತ ಪ್ರೇಮಿಸಿದ್ದು ಸಿಂಧೂರನಿಗೆ. ಸಿಂಧೂರನಿಗೆ ಕೊಟ್ಟು ನಾಳೆ ಇಲ್ಲ ಆಯ್ತು, ಓಜ ತೇಜ ಆಯ್ತು, ನಿಮ್ಮಿಬ್ರು ಬೋಜ. ಓರ್ಗೊಬ್ಬರಿಗೆ ಬಿದ್ದಂಗಿತ್ತ. ಶಿವರಾಜ ಎಂತದ್ದು? ಇವರೆಲ್ಲ ಹಿಂದೊಂದದ್ದು ಯಾಕ? ಅವರೆಲ್ಲ ಹಿಂದೊಂದಲ್ಲ, ನೀನು ತಿರುಗಿ ಕೂತದ್ದು. ಮುಂದಿದ್ದವ್ರು ಮುಂದೆ ಇದ್ದಾರೆ, ಅವತ್ತಲ್ಲೇ ಇದ್ದಾರೆ. ಅಲ್ಲ ಈಗ ಎಂತ ಆಯ್ತು? ಎಲ್ಲ ಹಿಂದೆ ಮುಂದೆ ಮಾಡ್ದಲ್ಲ, ಎಲ್ಲ ಹಿಂದೆ ಮುಂದೆ ಮಾಡ್ದಲ್ಲಿ ಯಾರು ಎಂತ ಆಯ್ತು? ಹಿಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕೈ ಯಾರಿಗೆ ಒಳ್ಳೆ ಜೋಡಿ ಮಾಡಿ ನಿಮಗೆ ಶಿವರಾಜ. ಶಿವರಾಜ ಯಾಪದೇವರು ನಿಮ್ಮಿಬ್ರು ಟೀಚರ್ ಕಂಡು ನನ್ನ ಮುಂಚೆ ಒಂದಾಯ್ತಲ್ಲ ಮನೆ. ನಮ್ಮ ಏಳಿಗೆಯನ್ನ ಬಯಸಿದವ ನೀನಲ್ವೇ? ಇಲ್ಲ ಆದಂತ ಅನಾಹುತ ಏನು ನೋಡು. ಏನಾಯ್ತು ಈಗ? ಅವತ್ತು ನೀನು ಹೇಳಿದೆ ಅತ್ತೆಯನ್ನು ನಂಬಬೇಡಿ, ಒಂದಲ್ಲ ಒಂದು ದಿನ ಕತ್ತು ಕೊಯ್ತಾಳೆ ಅಂತ ಮಾತಾಡಿದ್ದೇನೆ. 100ಕ್ಕೆ 100 ಸತ್ಯವಾದ ಮಾತು ಹೇಳಿ. ಮತ್ತ ನಾ ಹೇಳಿದಾಗ ಆಗ್ಲಿಲ್ವಾ? ಸ್ಥಿತಿ ಏನಾಯ್ತು ಗೊತ್ತಾ? ಹಾಗಾಯ್ತು ಈಗ. ರೊಟ್ಟಿಗಾಗಿ ಕಾಯ್ತಾ ಕೂತ್ಕೊಂಡಂತ ಪರಿಸ್ಥಿತಿ ನಮ್ಮ ಪಾಲಿಗಾಯ್ತು. ನಮ್ಮನ್ನು ಅದಕ್ಕಿಂತಲೂ ಕಡೆಯಾಗಿ ಕಂಡಿದ್ದಾಳೆ ನಮ್ಮ ಅತ್ತೆ. ಹೌದೌದು. ಈ ಸಂದರ್ಭದಲ್ಲಿ ಮಗಳು ಕೊಡ್ತಾಳೆ ಅಂತ ನಾವು ಬಾಯಿ ಕಳ್ಕೊಂಡು ಕೂತ್ಕೊಂಡದ್ದೇ ಹೌದು ಅಂತ ಅವಳು ಮಾಡಿದ್ದಾದ್ರೆ ಏನಾಯ್ತಾ? ಆವತ್ತು ರಕ್ಷಣೆ ಮಾಡಿದಂತ ಸಿಂಧೂರನಿಗೆ ಹೆಣ್ಣನ್ನ ಕೊಟ್ಟು ಮದುವೆ ಮಾಡ್ತಾಳಂತೆ. ಹಾಗ ನಾ ಹೇಳಿಲ್ವಾ? ಅವಳು ನಂಜಿನಿಂದ ಅಕ್ಕಿಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ, ಅದಕ್ಕಾಗಿ ನಿಮ್ಗೆ ಸೂಚನೆ ಕೊಟ್ಟದ್ದು. ಇನ್ನು ನೀವು ಏನ್ ಮಾಡ್ತೀರಿ ಅಂತ ಬೇಕಲ್ಲ. ನಮಗಿದೆಲ್ಲ ಅರ್ಥ ಆಗೋದಿಲ್ಲ. ಈ ನಂಜನಿಗೆ ಗೊತ್ತಾಗುವುದು ಯಾರಿಗೆ? ನಂಜಿದ್ದವರಿಗೆ. ನಂದು ಮಾತಿಲ್ಲ, ನೀವು ಮುಂದುವರ್ಸಿ. ನಂಜನಿಗೆ ಗೊತ್ತಾಗುವುದು ಯಾರಿಗೆ? ನಂಜಿದ್ದವ್ರು ಅಲ್ವಾ? ನಿನಗೆ ಅರ್ಥ ಆಯ್ತು. ಏ ತಮ್ಮ, ಈಗ ನಾವು ಕೈ ಕಟ್ಟಿ ಕುಳಿತುಕೊಳ್ಳುವುದಲ್ಲ. ಈ ಸಂದರ್ಭದಲ್ಲಿ ಹೆಣ್ಣನ್ನ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡ್ತಾಳಂತ ಅಂದ್ರೆ ಮುಂದೆ ಏನು ಎನ್ನುವಂತ ಪ್ರಶ್ನೆ ಉದ್ಭವವಾಗುವುದಿಲ್ವಾ? ಅದಕ್ಕೆ ಏನ್ ಮಾಡೋಣ? ಏನು ಮಾಡುವುದಲ್ಲ. ಇಷ್ಟೊತ್ತಿನವರೆಗೆ ನಡೆದಂತೆ ಬೇರೆ, ಇನ್ನು ಮುಂದೆ ಬೇರೆ. ಇವತ್ತು ಸಂತೋಷವೇ ಸಂತೋಷ, ಸಡಗರವೇ ಸಡಗರ. ಯಾಕೆ? ನನ್ನ ಮಗಳ ಪೂರ್ವೆ ನಿಶ್ಚಿತಾರ್ಥ ಆಗ್ಬೇಕಂತ ಆದ್ರೆ ಹುಡುಗ ಹೇಳಿದ್ದಾನೆ, ಸಿದ್ಧತೆ ಎಲ್ಲ ಸರಿ ಉಂಟಲ್ಲ? ಎಲ್ಲ ಸರಿ. ಸೀರೆ, ಹೂ ಸೀರೆ, ಸೀರೆ, ಹೂ ಎಂತ? ಹೂ ಸೀರೆ, ಹೂ ಸೀರೆ, ಹೂ ಮತ್ತು ಸೀರೆ ಎರಡು ಒಟ್ಟು ಉಂಟು. ಸೀರೆ ಯಾವುದು? ಸೀರೆ ಇದು ಹೆಂಗಸು ಉಟ್ಕೊಂಡು ಸೀರೆ, ಮತ್ತೆ ಗಂಡಸು ಉಟ್ಕೊಳ್ತಾ ಇದು ಒಳ್ಳೆ ಸೀರೆ ಮಾಡ. ಹೌದಾ? ಒಳ್ಳೆ ರೇಷ್ಮೆ ಸೀರೆ ಇದ್ದಾಗ ಉಂಟಪ್ಪ. ಹೌದಾ? ಇವನೇ ಹೋಗಿ ತಗೊಂಡು ನಾನು ಬೈತಾರಲ್ಲ. ಈಗ ಯಾರು ಹೆಣ್ಮಕ್ಳು ಸೀರೆ ಕೊಡೋದಿದ್ರೆ ನಾನೇ ಕೊಡುದು. ನಿನಗೆ ನೀನ್ ಬೆಳಗ್ಗೆ ಬೇಗ ಹೋಗೋದಕ್ಕೆ ಏನು? ನಾನು ಮೊನ್ನೆ ನೋಡ್ತಿದ್ದ, ನಾನು ಬೇಗ ಹೋಗುತ್ತೀನಿ ಆಗುತ್ತೆ. ನಂಗಿಂತ ಮಂತ್ರಿ ಮಾಡ್ತಿದ್ರೆ ಅದು ನೀ ಸೀರೆ ಕೊಡ್ತಿದ್ದೇನೆ ಬಾರುತ್ತೇನೆ. ಮಾಡ್ಬಿಡಿ ಮನೆ. ಅಲ್ಲ, ನನ್ನ ಮಗಳಲ್ಲಿ ಹೋದ ನಂಗೆ ಮಗಳೇ ಅಯ್ಯೋ ಏನಪ್ಪ? ಎಷ್ಟು ದೃಷ್ಟಿ ಬಿತ್ತೇನೆ. ಹೌದಾ? ಯಾರು ಹಾಲು ಕಿಚ್ಚಿದ್ದವ್ರ ಕಣ್ಣಲ್ಲಿ ಬಿತ್ತೇನೆ. ಯಾರು ಕಂಡು ಬೆಳಿಲ್ಲ. ಯಾಕೆ? ಸೀರೆ ಉಡಿಸಿದ್ದ ಇವಳೆ ಎಷ್ಟು ಚಂದ ಉಡಿಸಿದ್ದಾಳೆ ನೋಡಿ. ಅವಳು ದರಿದ್ರ ಕಣ್ಣ ಬಿದ್ದಿತ್ತು. ಯಾರು ಹೇಳಿದ್ದು? ಆ ಕಡೆ ತಿರುಗುತ್ತೆ ನಿಲ್ಲೆ. ಇದು ನಿಮ್ಮ ಮಗಳ? ಇದು ನನ್ನ ಸ್ವಂತ ಮಗಳು. ಅದ್ಯಾ? ಇದು ಅದು ನನ್ನ ಸವತಿ ಮಗಳು. ಸೌತಿಕಾಯ ಅಲ್ಲ, ಮತ್ತೊಂದು ಬದನೆಕಾಯಿ. ಸವತಿ ಮಗಳು. ಈಗ ನಿಶ್ಚಿತಾರ್ಥ, ತಾಂಬೂಲ ಬದಲಾವಣೆ ಅದಾಗಲಿ. ಮಗಳೇ ತಗೊಳ್ಳಿ. ಆಯ್ತಲ್ಲ, ತಾಂಬೂಲ ಬದಲಾವಣೆ ಆಯ್ತು. ನಿಶ್ಚಿತಾರ್ಥ ಆಯ್ತು. ಹೌದು. ಇನ್ನು ಮದುವೆ ಹಾಗೆ 2 ತಿಂಗಳು ಬಿಟ್ಟ 2 ತಿಂಗಳಲ್ಲ, 1 ವಾರದಲ್ಲಿ ಮದುವೆ.
ಒಂದು ವಾರದೊಳಗೆ ಮದುವೆ ಈಗ ಮತ್ತೆ ಯೋಗ ಮಾಡಿ ನಿಮಗೆ ಈಗ ಒಂದು ದಿವಸದಲ್ಲೇ ನಿಶ್ಚಿತಾರ್ಥ ಆಗಿ ಹೋಯ್ತು. ಈಗ ಒಂದು ವಾರದಲ್ಲಿ ಮದುವೆ. ಒಂದು ವಾರದಲ್ಲಿ ಒಂದು ವಾರದೊಳಗೆ ಮದುವೆ ಈಗ ಈಗ ಮತ್ತೊಂದು ವಾರ ನಾನೆಂತ ಕಾಮೆಂಟ್ ಬೇಡ. ಮುಂದುವರೆದಿದ್ದೆ. ಅದು ಹಾಗೆ ಈಗಿನ ಕಾಲಕ್ಕೆ ತಕ್ಕ ಹೊಂದಿಕೊಂಡಿದ್ದೇನೆ. ಅದಕ್ಕೆ ಆಗ್ಲೇಬೇಕಲ್ಲ. ಹೌದು ಮಗಳು ಏನು ಆಸೆ ಪಟ್ಟಲ್ಲ ಅದು ಆಗ್ಲೇಬೇಕು. ಈಗ ಒಂದು ವಾರದಲ್ಲೇ ಮದುವೆ ಆಗ್ಬೇಕು ಅಂತ ಆದ್ರೆ ನಾನು ಹೋಗ್ಲಿಕ್ಕೆ ಆಗ್ತದ? ಅಲ್ಲಿ ಇನ್ನೂ ಹೋಗ್ಲಿಕ್ಕೆ ನಾನು ಬಿಡುದು. ಇನ್ನೂ ಹೋಗ್ಲಿಕ್ಕೆ ನಾನು ಬಿಡುದು. ಇಲ್ಲ ಗಟ್ಟಿ. ಹೌದು ಅವ್ರು ಹೋಗ್ಲಿಕ್ಕೆ ಬಿಡುದು ಜಾಗ್ರತೆ ಮಾಡ್ಕ. ತುಂಬಾ ರಗ್ಲೆ ಹೌದು. ಅತ್ತೆ ಮನೆಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ನನ್ ಬಿಡ್ಕ. ನನಗೆ ಗೊತ್ತೇ ರಗಳೆ ಆಗ್ತಿಲ್ಲ, ಗೊತ್ತಾಗ್ತಿಲ್ಲ. ರಗ್ಲೆ ಆಗ್ತದೆ ಈಗ. ರಗಳೆ ಅಂತ ಇಲ್ಲ. ಯಾಕೆ ಇನ್ನು ಮದುವೆಗೆ ಇನ್ನು ಹೆಚ್ಚು ದಿವಸ ಇಲ್ಲ. ಇನ್ನು ಒಂದು ವಾರವೇ ಇರು. ಮತ್ತೆ ಹೋಗುವುದು ಬರುದು ಅಷ್ಟೇ ಕೆಲಸ ಆಗ್ತದೆ. ಅದಾಗ್ಬಾರ್ದು. ಹೋಗುದು ಬರುದು ಆಗುದಿಲ್ಲ. ಮತ್ತೆ ಕ್ರಮ ಆಗ್ಬೇಕಲ್ಲ. ಮತ್ತೆ ಅರಿಶಿನ ಶಾಸ್ತ್ರ ಉಂಟು, ಮತ್ತೆ ಸ್ನಾನ ಮಾಡಿಸೋದು ಉಂಟು, ಅದು ತುಂಬಾ ಉಂಟು ಈಗ. ಅರಿಶಿನ ಸ್ನಾನ ಮಾಡಿಸೋದು ಮತ್ತೆ ಹೌದು. ಆದ್ರೆ ನೀನು ವಿಶ್ರಾಂತಿ ಪಡೆದು. ಹೌದಾ? ಹೌದು. ಆ ಕಡೆ ಉಂಟು. ಎಂತ ಅದು ಓಡ್ತಿದ್ದಿಲ್ಲ ಮತ್ತೆ ಹಾಕ್ತದ ಮರಿ ಎಳ್ದು ಮುಂದಾಕಿರಲ್ಲ. ಗೋಗಿ ಕಪ್ಪೆ ಹಾರಿದಾಗ ಉಂಟು ಅಂತ ಮಾಡುದು ಎಷ್ಟೊತ್ತಿ ಅಂತ ಹಾರಿದ್ರೆ ನಮ್ಗೆ ಗೊತ್ತಾಯ್ತು. ಹೌದು. ನಿನ್ನ ಗೆಳೆಯರು ಯಾರು ಇಲ್ವಾ? ಅವರೆಲ್ಲ ಊರಲ್ಲಿದ್ರಲ್ಲ ಮನೆ. ಮತ್ತೆ ನೀನು ಹಾಕಿದ್ದಿ ಇಲ್ಲಿ. ಹೌದಾ? ಏನಂತ ಹಾಗಲ್ಲ. ಮತ್ತೆ ಈಗ ನಮ್ಮ ಮನೆತನದವರು, ನಮ್ಮ ಕುಟುಂಬಸ್ಥರು, ಕುಟುಂಬದವರು ಎಲ್ಲ ಬಂದ ಎಲ್ಲರೂ ಸೇರಿಕೊಂಡಿದ್ದಾರೆ. ಈಗ ಎಲ್ಲ ಸರಿ ಆಯ್ತು. ಈಗ ಹುಡುಗನ ಕುಟುಂಬದವರು ಯಾರಿದ್ದಾರೆ? ಯಾರು ಇವರು 3 ಜನ ಬಿಟ್ಟು ಮತ್ತೆ ಯಾರು? ಅವ್ರು 3 ಜನ ಯಾರು? ಅವ್ರು ನಮ್ಮವರು. ಅವರು ನಮ್ಮವರೇ. ಅಮ್ಮಗೆ ಗಡಿ ಬಿಡಲಿ ಅಂತ ಗೊತ್ತಾಗ್ತದೆ. ಈಗ ಅವರಿಗೆಲ್ಲ ವಿಚಾರ ಹೇಳ್ಬೇಕಲ್ಲ. ಹೌದು. ವಾರದವರೆಲ್ಲ ಆಗ್ಬೇಕಲ್ಲ. ವಾರದ ಒಂದು ನಿಮ್ದು ಆಗ್ಬೇಕು. ವಾರಕ್ಕೆ ನಮ್ಗೆ ವಾರಕ್ಕೆ ನಮ್ಗೆ ಇವತ್ತಿಲ್ಲ. ಇವತ್ತು ಬೇಡ, ಒಂದು ವಾರ ಬಿಟ್ಟು ಆಯ್ತಾಯ್ತು. ಮದುವೆಗೆ ವ್ಯವಸ್ಥೆ ನಾ ಮಾಡ್ತೀವಿ, ತೊಂದ್ರೆ ಇಲ್ಲ. ಹಾಗಂತ ಅವರು ಕುಟುಂಬದವರಿಗೆ ಎಲ್ಲರೂ ಇವತ್ತಿದಾರ ನಾನು ಹೇಳಿಕೊಡ್ತೆ. ಹೌದು. ನಿನ್ನ ಗೆಳತಿಯರು ಯಾಕೆ ಗೆಳತಿಯರು ಬೇಡ, ಗೆಳೆಯರೊಂದು ಹೇಳಿಬೇಡ, ತೊಂದರೆ ಇಲ್ಲ. ಗೆಳೆಯರು ಪಡೆ ಗೆಳತಿಯರು ಹೇಳಿಬಿಡ್ತೆ. ಹೇಳಿಬೇಡ. ನನಗೇನು ನನಗೆ ತೊಂದರೆ ಉಂಟಾ? ನನಗೆ ತೊಂದರೆ ಇಲ್ಲ. ನಿನ್ ಖುಷಿ, ನನ್ನ ಇಷ್ಟ. ಏನ್ ಬೇಕಲ್ಲ ಮಾಡ್ತು. ಹೇಳ್ಬೇಕು ಇವತ್ತು ಹೋಗ ಎಷ್ಟು ಜ್ವರ ಮಾಡುತ್ತೆ ಇವತ್ತು ಸೀದೆ ಹೋಗಂತ ಮತ್ತಿಲ್ಲ. ಅಂತೂ ಇಷ್ಟು ಕಾರ್ಯ ಮಾಡಿದ್ದೇನೆ. ಇನ್ನೊಂದು ಮುಖ್ಯವಾದಂತಹ ಕಾರ್ಯ ಆಗ್ಬೇಕು. ಅದು ಹೇಗಂತ ನೀವು ನೋಡ್ತೀರಿ. ನಾಳೆಲ್ಲವೂ ಸಡಗರ ಸಂಭ್ರಮ ಮಾಡ್ತಾ ಇದೆ. ಕಾರಣ ನಮ್ಮ ಈವರ ಮದುವೆ ಇನ್ನು 1 ವಾರ ಕಳೆದ್ರೆ ಹೌದು ನಮ್ಮ ದಂಪತಿಗಳಾಗಿದೆ. ನೀನು ಅವತ್ತು ಹೇಳಿದ ಮಾತು ಕೇಳಿದ್ರೆ ಈಗ ಆಶ್ಚರ್ಯ ಆಗ್ತಾ ಇಲ್ವಾ? ನನ್ನ ತಾಯಿ ಒಪ್ತಾರ, ನಿನ್ನ ಪುರಜನರೆಲ್ಲರೂ ಒಪ್ತಾರ, ನಾಳೆ ಸಂಧಿ ಆಗುವುದಿಲ್ಲ ಅಲ್ವಾ ಎನ್ನುವಾಗ ಹೇಳ್ತಾ ಇದ್ದೆ. ನಮ್ಮಮ್ಮ ಕ್ಷಣದಲ್ಲಿ ಒಪ್ಪಿದ್ರು, ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಹಾಗಿರುವಾಗ ಅಲ್ವಾ ಆದ್ರೆ ವ್ಯವಸ್ಥೆ ಇರ್ತದೆ ಅಲ್ವಾ? ನೋಡಿದಲ್ಲ ಗುರುಮಠದಲ್ಲಿ ಕೊಠಡಿ ಇದು. ಆದ್ರೂ ನನ್ನ ಅಮ್ಮನ ಮುಂಭಾಗದಲ್ಲಿ ಆಯ್ಕೆ ಹೇಳಬಾರ್ದಿತ್ತು. ನಿನಗಿಂತ ನೀನು ಅಮ್ಮ ಆಗ್ಬೋದು ಅಂತ ಹೇಳಿದ್ರು. ಅಲ್ಲ, ಇಷ್ಟು ವಿಚಾರ ಬಾಯಲ್ಲಿ ಬಂದು ಹೋಯ್ತು ನನಗೆ. ನೋಡಿ ನನಗೆ ಆಶ್ಚರ್ಯ. ಹೌದಪ್ಪ. ಅಲ್ಲ ಇಂತ ಎಷ್ಟೋ ತೊಂದರೆ ಅಂದ್ರೆ ಯಾವ್ದ್ರಲ್ಲಿ ಅಂತ ಬೇಕು ನಾನು ಸ್ವಲ್ಪ ಮುಂದುವರೆದಿದ್ದಾರೆ. ಹಾಗೆ ನನಗಿಂತ ಚುರುಕು. ನೀನು ಒಂದು ಯೋಚನೆ ಮಾಡೋರು 4 ಯೋಚನೆ. ಹೌದು. ಏನೇ ಆಗಲಿ ನಿನಗೀಗ ವಾಸ್ತವ್ಯಕ್ಕೆ ನಿನಗೆ ಕೊಟ್ಟಂತಹ ಕೋಣೆಯನ್ನು ಗಟ್ಟಿ ಮಾಡಿಕೋ, ಮದುವೆ ಆಗೋಗ್ಲಿವರೆಗೆ. ಗಟ್ಟಿ ನಾನು ಗಟ್ಟಿ ಉಂಟು ಸರಿ ಮಾಡುದು ಅಂತ ಹೇಳಿ ಅಲ್ಲ ಅದರ ಅರ್ಥ. ಹೌದಾ? ಇಲ್ಲಿಗೆ ಕುಳಿತುಕೋ ಅಂತ. ಹೌದಾ? ಹೌದು. ಆದ್ರೆ ನಾನು ಇಲ್ಲಿ ಒಬ್ಬನೇ ಕೂತ್ಕೊಳ್ಳೋದು. ಒಬ್ಬನೇ ಕುಳಿತುಕೊಳ್ಳೇಬೇಕು. ಯಾಕೆ ನಾನು ನಿಮ್ಮ ಜೊತೆಗೆ ಇದ್ರೆ ಅದು ಸರಿ ಆಗುದಿಲ್ಲ. ನಾನು ಅಷ್ಟೇ ಬರ್ತಾನೆ ಅಲ್ಲ, ಗುರುಕುಲದಲ್ಲಿ ಇದ್ದದ್ದು ಒಟ್ಟಿಗೆ. ಹೌದು. ಆದ್ರೆ ಈ ಕೋಣೆಯಲ್ಲಿ ಇರುವುದು ಸರಿ ಆಗುತ್ತಲ್ಲ. ಹಾಗಂತ ಅಷ್ಟೇ ನಾ ಬರ್ತಾ ಇದ್ದೇನೆ. ಮತ್ತೆ ಯಾವುದಕ್ಕೂ ಕುಂದು ಕೊರತೆ ಮಾಡಿಕೊಳ್ಬೇಡ. ತಿನ್ನುವುದಕ್ಕಾಗಲಿ ಕುಡಿಯುವುದಕ್ಕಾಗಲಿ ಹೊತ್ತೊತ್ತಿಗೆ ಬರ್ತದೆ. ಹೌದು. ಮತ್ತೆ ನಾನೇ ತಂದು ಕೊಡ್ತೇನೆ. ಬರುವುದಲ್ಲ ನಾನೇ ತಂದು ಕೊಡುವುದು. ಒಳ್ಳೆದಾಯ್ತು. ಮತ್ತೆ ನನಗೆ ಬೇಸರ ಬರಬೇಕು. ನೀವು ಒಂದು ಕರೆ ಕಳಿಸಿದ್ರೆ ಸಾಕು. ಖಂಡಿತವಾಗಿ ಒಂದು ಸಂದೇಶ ಅಷ್ಟೇ. ಹೌದು. ಬರ್ತೀನಿ. ಕರೀತಾ ಇರು. ಮತ್ತೆ ಯಾರು ಕರೀದಲ್ಲ, ನನ್ನನ್ನೇ ಕರಿಬೇಕು. ಮತ್ತೆ ಅಮ್ಮ ಬಂದು ಬೈದ್ರು. ನೋಡು
ಆಶ್ಚರ್ಯ ಆಗಿರ್ತದೆ. ಒಳ್ಳೆ ಕಾರಣ ಉಂಟು ಅಂದ್ರೆ ನಿನ್ನಲ್ಲಿ ಯಾರು ಮಾತಾಡ್ಬೇಕು ಅಂತ ಆಸೆ ಉಂಟು ನನ್ನಲ್ಲಿ ಹೌದಪ್ಪ ನಿನಗೆ ಹೌದು ಎಂತದ್ದೆ ಅಂತದ್ದೆಲ್ಲ ಗುರುಮಠದಲ್ಲಿ ಜೊತೆಗೆ ಇದ್ದವರು ನಾವು ಮಾತಾಡಿದ್ದು ಒಂದೇ ಎರಡು ಮತ್ತಿನ್ನೇನುಂಟು ಹಾಗಲ್ಲ ನೀನು ನನ್ನ ತಂಗಿಯರ ಮದುವೆ ಆಗ್ತಿದೆಯಲ್ಲ ಹೌದೌದು ನನ್ನ ತಂಗಿ ಮೂರ್ವೆ ಹೌದು ಅದೃಷ್ಟವಂತ ಅವಳು ಹೌದು ನಿನ್ನನ್ನು ಮದುವೆ ಆಗ್ತಾಳಲ್ಲ ಅದಕ್ಕೆ ಅದೃಷ್ಟ ಮಾಡಿದ್ದಾಳೆ ನೋಡಿ ಹೌದಾ ಹಾಗಾಗಿ ಅದಕ್ಕಾಗಿ ಕ್ಷೀರ ತಂದಿದ್ದೇನೆ ಅದಕ್ಕಾಗಿ ನನಗೆ ಸಂತೋಷ. ನೋಡು, ಈ ಲೋಕದ ಜನರಿಗೆಲ್ಲ ಅಕ್ಕ ತಂಗಿ ಹೇಗೆ ಇರಬೇಕು ಎನ್ನುವುದಕ್ಕೆ ನೀವು ಆದರ್ಶರು, ನೀವು ಮಾದರಿ ನೀವು. ನನಗೆ ಸಂತೋಷ ಆಯ್ತು. ಯಾಕೆ ಹೇಳು, ತಂಗಿಗೆ ಒಳ್ಳೆ ಗಂಡ ಸಿಗ್ತಾನಂತ ಹೇಳಿದ್ರೆ ಅಕ್ಕನಿಗೆ ಹೊಟ್ಟೆ ಕಿಚ್ಚಾಗುವುದಂತೆ ಅವಳು ಕೇಳಿದ್ದೇನೆ ನಾನು ಕೆಲವರಿಗೆ. ಹಾಗಿದ್ರೆ ನೀನು ಹಾಗಲ್ಲ, ಅದನ್ನು ಮೆಚ್ಚಿ ಇಲ್ಲಿವರೆಗೆ ಬಂದಿದ್ದಿ ಅಂತ ಆದ್ರೆ ಇಷ್ಟೇ ಹೇಳುವುದಕ್ಕೆ ಬಂದದ್ದ ಅಲ್ಲಲ್ಲ ಮತ್ತೆ ನಿಮ್ಗೆ ಶುಭಾಶಯ ಕೋರುವುದಕ್ಕೆ ಹೌದಾ? ಹೌದು, ಕ್ಷೀರವನ್ನು ತಂದಿದ್ಯಾ? ಹಾಗೆ ಏನು ಪ್ರೀತಿಯಿಂದ ತಂದ ಕ್ಷೀರ ಪ್ರಿಯದಲ್ಲಿ ಕಂಡ ಕರಗಿರದ ಕ್ಷೀರನು ಕುಟುಕಿರದ ಸೇವಿಸುತ್ತ ಕುಟುಕಿರದ ಸೇವಿಸುತ್ತ ಹರುಷಮನ ಧನ್ಯವಾದನ ಸಲ್ಲಿಸುತ್ತೊರಗೆ ಏನು ಚೆನ್ನಾಗಿದೆ. ಯಾಕೆ ಹೇಳು, ನಾವು ಇನ್ನೂ ನಿತ್ಯವಲ್ಲ ಕೊಡುವ ಮನಸ್ಸಿನೂ ಶುದ್ಧವಾಗಿರಬೇಕು. ಆವಾಗ ರುಚಿ ಬರ್ತದೆ, ಅದು ರುಚಿಯಾಗಿರ್ತದೆ, ಸವಿಯಾಗಿರ್ತದೆ. ನೀನು ಒಳ್ಳೆ ಮನಸ್ಸಿನಿಂದ ಕೊಟ್ಟ ಹಾಲನ್ನು ಕುಡಿದಾಗ ಏನೊಂದು ಆನಂದ ಆಯ್ತು ಗೊತ್ತಾ? ಶುಶ್ರೂಷಲಂ ಕೊಡಿಸಿರಲು ಶ್ರೀಲಯಂ ಕೊಡಿಸಿರಲು ಏನಾಯ್ತಮ್ಮ? ಅಮ್ಮ, ತಾವು ಏನೋ ಕೊಡ್ತಿದ್ರಿ? ಹಾಲು ಹಾಲು? ಅಮ್ಮ, ನೀವು ತಿಳ್ಕೊಂಡದ್ದು ತಪ್ಪಾಗ್ತಾ ಇದೆ. ಬರೀ ಹಾಲು ಇಲ್ಲಮ್ಮ, ಅದರಲ್ಲಿ ವಿಷ ಉಂಟಮ್ಮ, ವಿಷ. ಹೌದಾ? ಹಾ, ಈಗ ಅಮ್ಮ ಹೇಳುವುದಕ್ಕೆ ಮನಸ್ಸಿಗೆ ಭಾರ ಆಗ್ತಾ ಇದೆ. ಬರೀ ವಿಷ ಇದ್ರೆ ನಿಮ್ಗೆ ಬೇಸರ ಆಗ್ತಾ ಇರಲಿಲ್ಲ. ಆದ್ರೆ ಅವಳ ಒಂದು ಅಂಗವೈಫಲ್ಯ ಆಗ್ತದೆ ಅಮ್ಮ, ಅಂಗವೈಫಲ್ಯ ಆಗ್ತದೆ. ಅದು ಪರಿಹಾರ 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 ಯಾವುದಿಲ್ಲಮ್ಮ, ದೇವರೇ ಬಲ್ಲ, ದೇವರೇ ಬಲ್ಲ. ನಾನು ಇರ್ಲಿಕ್ಕಾಗುದಿಲ್ಲ. ರೋಗಿಗಳೆಲ್ಲ ಬರ್ತಾ ಇದ್ದಾರೆ, ನಾನು ಹೋಗ್ಲೇಬೇಕಮ್ಮ, ಹೋಗ್ಲೇಬೇಕು. ತಾನೆತ್ತು ಕುಳಿತಿರುವೆ ಒಳಗರಿತು ನಾನು ಕುಡಿದ ನಂತರ ಪ್ರಜ್ಞೆ ತಪ್ಪಿದೆ. ಎಚ್ಚೆತ್ತೀಗ ನೋಡ್ತೇನೆ
ನನ್ನ ದೃಷ್ಟಿ ಎನ್ನುವುದು ಹೋಗಿದೆ ಅಂತ ಆದ್ರೆ ಇದಕ್ಕೆ ಕಾರಣ ನೀನು. ನನ್ನೊಳಗೆ ಮುನಿಸು ನೀ ಕಠೋರೆಯಾದೆ. ನನ್ನೊಳಗೆ ಮುನಿಸು ನೀ ಕಠೋರೆಯಾದೆ. ಎಂತನ ಮರೆತು ಭಂಗ ಬಗೆದು ನಿಂದೆ. ಎಂತನವ ಮರೆತು ಭಂಗ ಬಗೆದು ನಿಂದೆ. ಮನದ ಮಗುವಿನಲ್ಲಿ ವಿಷದ ಒಳಗವ ತೋರಿ ವಿನಯ ನಟನೆಯ ಹೊತ್ತು ಹೇಗೆ ನೀ ನುಡಿಯ ಮೂರನೇ. ನನ್ನೊಳಗೆ ಮುನಿದು ನೀ ಕಠೋರೆ ಆದೆ. ಯಾಕೆ ಪುಣ್ಯ ಹೀಗೆ ಮಾಡಿ ನೀನು ನನ್ನವರೆಗಾಗಿ ಬಂದಾಗ ನಿನ್ನ ಮಾತುಗಳನ್ನು ನಾನು ನಂಬಿಬಿಟ್ಟೆ ಪುಣ್ಯ. ಸೂಕ್ತವಾದ ಮನಸ್ಸಿನಿಂದ ಕೊಟ್ಟಂತಹ ಹಾಲನ್ನು ನಾನು ಸೇವಿಸಿದೆ. ಆದ್ರೆ ನಿನ್ನ ಒಳಗೆ ಅಡಗಿರುವಂತಹ ಆ ವಿಷ ಸರ್ಪದ ಏನೆಂದು ಈಗ ಗೊತ್ತಾಯಿತು. ಈಗ ಗೊತ್ತಾಯಿತು ಪುಣ್ಯ. ನಿನ್ನ ತಂಗಿಯನ್ನು ನಾನು ವರಿಸ್ತೇನೆ, ಅವಳ ಬಾಳು ಹೊಸರಾಗ್ತದೆ, ಆಗಬಾರದು ಎಂಬ ಕಾರಣಕ್ಕಾಗಿ ನನ್ನ ನನ್ನನ್ನು ಕುರುಡರನ್ನಾಗಿಸಿದ್ದೇನೆ. ಯಾಕೆ ಪುಣ್ಯ? ನಾನು ಏನು ತಪ್ಪು ಮಾಡಿದೆ? ಏನು ಯಾಕೆ ಬಲ್ಲ? ಅಪರಾಧೇ ಲಾಲೆನವ ಅಪವಾದವೆಂದೆನಗೆ. ಅಪರಾಧಿ ನಾನೆನ್ನುವ ಅಪವಾದವೆಂದೆನಗೆ. ನಿಪುಣರಂಗರು ಇರುವರೆಯ ಒಬ್ಬವ ತೋರದೆ ವಂಚಿಸುತ್ತಲೆಮ್ಮನಾವಿದಿ. ಒಬ್ಬವ ತೋರದೆ ವಂಚಿಸುತ್ತಲೆಮ್ಮನಾವಿದಿ. ಕುಪಿತ ಬೇರಿಹುದನ್ ಅಯ್ಯರೇ. ಅಪರಾಧಿ ನಾನಿರುವ ಅಪವಾದ ಇಂದೇಕೆ. ನನ್ನ ಬಾಳನ್ನು ಬರಡುಗೊಳಿಸಿದ್ದೀಯಾ ಸಿಂಧೂರ? ನಿನಗೆ ಅನ್ಯಾಯ ಮಾಡುವ ನಾನಲ್ಲ. ಯಾಕೆ ಹೇಳು? ನನಗೆ ಹಾಲು ಕೂಡ ನಾನು ಸತ್ಯ, ಆದರೆ ಹಾಲಲ್ಲಿ ವಿಷಯ ನನಗೆ ಗೊತ್ತಿರಲಿಲ್ಲ. ಇದೆಲ್ಲ ವಿಧಿಯ ಆಟ. ನಾನು ತಪ್ಪು ಮಾಡಲಿಲ್ಲ, ಕ್ಷಮಿಸುತ್ತ ನಾನು ತಪ್ಪು ಮಾಡಲಿಲ್ಲ. ನಿನ್ನ ಮಮತೆಯ ಸರಿಹಿದ ನೋಡ ದೇಶವ ಕಾದಿ. ನಾಗದೇ
ಓಕೆ ರಾಜ ಅವಳಿ ರಾಜ ಅವಳಿ ರಾಜ ರಾಜನ ಅಂತ ಕರೆ ಭೋಜ ರಾಜ ತೇಜ ಸಾಹಿತ್ಯ ಒಳ್ಳೆಯದು ಹಾಕ್ತೀಯಲ್ವಾ? ಏನ್ ಮತ್ತೆ ವಿಶೇಷ? ನೀವು ಮೇಲ್ ನೋಡ್ತಾ ಇದ್ದಾನೆ, ನೀವು ಇಲ್ಲಿ ಬಂದದ್ದಕ್ಕೆ ಗೊತ್ತಾಗ್ಲಿಲ್ವಾ? ನಿನ್ನ ಪರಿಸ್ಥಿತಿಯನ್ನು ಕಂಡೆ ನಾವು ಇಲ್ಲಿಗೆ ಬಂದದ್ದು. ನಮ್ಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ನಾ ಕಾಣಲಾಟವನ್ನು ಕಾಣೋರು ಯಾರೋ ಕಾಣುವೆಯಾ ನೀ ಒಂಚೂರು ಅದ್ದು ಬದಲೇ ಇಲ್ಲ ಕಾಣೋದಕ್ಕೆ ಅದ್ರಲ್ಲಿ ಹೇಗುಂಟು ಈ ಕಣ್ಣು ಮೇಲೆ ಹಾಗೆ ಇದು ಬಹಳ ಕಷ್ಟ ಆಗ್ತದೆ ಮುಂದೆ ನಿನಗೆ. ಯಾಕೆ ಕೇಳಿದ್ರೆ ಎರಡು ಕಣ್ಣು ಕಾಣುವುದಿಲ್ಲ ನಿನಗೆ ಈಗ. ಅದು ಕಣ್ಣುಂಟು, ದೃಷ್ಟಿ ತೋರುವುದಿಲ್ಲ. ದೃಷ್ಟಿ ಇಲ್ಲ. ಹೇಗೆ ನಮ್ಗೆ ಅನ್ಯಾಯ ಮಾಡ್ತೀಯಾ? ಏನು ಮಾಡಿದೆ ಪುಣ್ಯ? ಏನು ಮಾಡಿದ್ಯಾ? ನಾನು ಮದುವೆ ಆಗಬೇಕಾಗಿರುವಂತಹ ಪೂರ್ವಿ ಆಕೆಯನ್ನ ಕಂಡು ಪ್ರೇಮಿಸಿದ್ಯಾ, ಪ್ರೀತಿಸಿದೆಯಾ, ಮದುವೆ ಆಗ್ತದೆ ಅಂತ ಮಾತು ಕೊಟ್ಟು ಇಲ್ಲಿ ಬಂದು ಜಾಗ ಗಟ್ಟಿ ಮಾಡ್ಕೊಂಡ್ಯಾ? ಯಾರ ಮೋಸಗಾರರೇ, 3 ಕಾಸಿನವನೇ ಮಾನ ಸತ್ತವನೇ, ಗಣನೋತ್ಸವದಲ್ಲಿ ನಿನಗೆ ಹೋಗಿ ಕಾಪಾಡುವಂತ ಅಗತ್ಯತೆ ಹೇಳಿದ್ದ ನಾವಿಲ್ಲ ಸಾಕ್ಷಿನಾಗೆ ಅಂತ. ಮತ್ತೆ ನೀವು ಬರುವುದು ತಡ ಆಯ್ತಲ್ಲ ಪುಣ್ಯ? ನಾವು ಬರುವುದು ತಡ ಪರಿಸ್ಥಿತಿ ಹಾಗುಂಟು. ನಾವು ಎಲ್ಲ ಮುಗಿದ್ರ ಮೇಲೆ ನಮ್ಗೆ ಜವಾಬ್ದಾರಿ ಇಲ್ವಾ ಬೇರೆ? ನಾವು ಬರುವಾಗ ನಮಗೂ ಒಂದು ಜವಾಬ್ದಾರಿ ಅನ್ನೋದುಂಟು. ನಾವು ಬರುವ ಪೂರ್ವದಲ್ಲಿ ಇವ್ರು ಎಷ್ಟೊತ್ತಿಗೆ ಬರ್ತಾರಂತ ನಮಗೆ ಕಾಯ್ಬೇಕು. ಅಷ್ಟೊತ್ತಿಗೆ ಸತ್ತು ಹೋಗ್ತಾಳೆ ಅವಳು. ಆಗಲ್ವಾ? ಸಾಯ್ಬೇಕು ಅಂತಲ್ಲ. ಈಗ ನಿನಗೆ ಜೀವನ ಪರ್ಯಂತರವು ಅವಳು ಸತ್ತ ಲೆಕ್ಕವೇ. ಅವಳಿದ್ದು ಸತ್ತ ಹಾಗೆ, ನೀನು ಇದ್ದು ಸತ್ತ ಹಾಗೆ. ತಪ್ಪ ಮಾಡಬೇಡಿ ಪುಣ್ಯಾತ್ಮ. ಮೊದಲೇ ನಾನು ಸೋತಿದ್ದೇನೆ, ನೊಂದಿದ್ದೇನೆ. ಮತ್ತಿಲ್ಲಿ ಎಂತದ್ದು ನೀವು? ನಮ್ಮದಲ್ಲ ಹಾಗೆ. ಯಾಕಂದ್ರೆ ನಮ್ಮನ್ನಷ್ಟು ನೋಯಿಸಲಿಲ್ಲ ನೀನು. ನಾವು ಸಂತೋಷದಲ್ಲಿ ಇಲ್ಲಿಯೇ ಇದ್ದವರು, ಇಲ್ಲಿಯೇ ಬೆಳೆದವರು. ಎಷ್ಟು ಕಷ್ಟಪಟ್ಟಿದ್ದೇವೆ. ಮತ್ತೆ ನಾವು ಇಲ್ಲಿ ನಿಂತ ನೀರು, ಬಾವಿಯಲ್ಲಿ ಇದ್ದ ನೀರು ಹಾಗೆ. ನಾವು ಪರಿಶ್ರಮ ಪಟ್ಟದ್ದು ಎಷ್ಟು ಎಷ್ಟು ನಮ್ಮ ಜೀವವನ್ನೆಲ್ಲ ತೊಯ್ದಿದ್ದೇವೆ. ನಾವಿಬ್ರು ಇಲ್ಲಿ 2 ಕಂಬ ಗೊತ್ತುಂಟ? ಅದು ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿಲ್ಲ ಅದು. ಹಾಗಾಗಿಯೇ ಒಪ್ಪಿಕೊಳ್ಳಬೇಕದಲ್ಲ. ಅದನ್ನು ಒಪ್ಪಿಕೊಳ್ಳುವುದಲ್ಲ ಬಿಟ್ಟು ಏನೋ ಕರೆದಂತೆ ಬಂದಂತೆ ಮದುವೆ ಅಂತೆ ಆಗ ನಿಶ್ಚಿತಾರ್ಥ ಅಂತೆ. ಆದ್ರೆ ಒಂದು ಇವನ ಪರಿಸ್ಥಿತಿ ಬಗ್ಗೆ ನಮಗೆ ಪಶ್ಚಾತ್ತಾಪ ಆಗ್ತಾ ಉಂಟು ಈಗ. ಯಾಕೆ ಹೇಳು? ಕೈಕಾಲು ಸರಿ ಇದ್ದವ ತಿರುಗಾಡ್ತಾನೆ, ಆದ್ರೆ ಕಣ್ಣು ಸರಿ ಇಲ್ಲದಾಗಿದ್ದವ ತಿರುಗಾಡುವುದಕ್ಕುಂಟ. ಮತ್ತೊಬ್ರು ಹಿಡ್ಕೊಂಡೇ ಹೋಗ್ಬೇಕು. ಮುಟ್ಟಿ ಸಕಲವ ತಿಳಿಯ ನೀವ ಇವನ್ ಪರಿಸ್ಥಿತಿ ಹಾಗಾಗಿದೆ. ಕಣ್ಣಿಗೆ ಕಣ್ಣಿನಲ್ಲಿ ಕಂಡು ಆನಂದ ಪಡುವಂತಿಲ್ಲ. ಈಗ ಆನೆ ಕಂಡ್ರು ಒಂದೇ, ಬೆಟ್ಟ ಕಂಡ್ರು ಒಂದೇ. ಆದ್ರೂ ಒಂದು ಆನೆ ಹೇಗುಂಟು ಕೇಳಿದ್ರು ಗಟ್ಟಿ ಉಂಟು ದೊಡ್ಡದುಂಟು ಅಂತ. ಹೌದೌದು. ಆನೆ ಬಾಲ ಹಿಡ್ಕೊಂಡು ಸೊಂಡಿಲ್ಲ ಅಂತ. ಹಣ ಬರ ಅಷ್ಟೇ ಅಷ್ಟೇ ಏನದ್ದು. ಅಯ್ಯೋ ಏನು ಮಾಡಿದ? 4ಕ್ಕೆ ಏಣಿಯನ್ನ ಇಟ್ಟ. ಏಣಿ ಏನಾಯ್ತು? ಜಾರಿತ್ತು. ಮಧ್ಯಪಥದಲ್ಲೇ ಜಾರಿ ಬಿತ್ತು. ಈಗ ಕೆಳಗೆ ಬಿಟ್ಕೊಂಡು ಒದ್ದಾಡ್ತಾ ಇದ್ದಾರೆ. ಏನು ಮಾಡ್ಲಿಕ್ಕಿಲ್ಲ. ಅತ್ತು ಇಲ್ಲ, ಇತ್ತು ಇಲ್ಲ, ಯಾರು ಗತಿ ಇಲ್ಲ. ಆದ್ರೆ ಇವನ ಜೀವನದಲ್ಲಿ ಇವನೆಲ್ಲ ಕಾರ್ಯವನ್ನು ಇವನೇ ಎಷ್ಟು ದಿವಸ ಮಾಡ್ಕೊಳ್ತಾ ಇದ್ದ. ಹೌದು. ಇನ್ನು ಮುಂದೆ ಆಗಲ್ಲ. ಇದಕ್ಕೆಲ್ಲ ಹೋಗುವುದಕ್ಕೂ ಆಗೋದಿಲ್ಲ. ಸುಳ್ಳಲ್ಲ. ಇದೆಲ್ಲ ಹಾಸಿಗೆಲ್ಲ ಮಾಡಿಕೊಂಡು ಹೇಸಿಗೆ ಮಾಡ್ಕೊಳ್ಳುವಾಗಾಯ್ತಲ್ಲ ಈ ಪರಿಸ್ಥಿತಿ. ಗೊತ್ತಿದ್ರೆ ನೀನ್ ಬಾರ. ಯಾಕೋ? ಯಾವ್ದಕ್ಕೆ? ಯಾವ್ದಕ್ಕೆ? ನೀನ್ ತಲೆಬಿಸಿ ಮಾಡ್ತೇನೆ. ತಲೆ ಬಿಸಿ ಮಾಡಿಕೊಳ್ಳೋದು ನಿನ್ನ ಬಗ್ಗೆ ನಾವು ತಲೆ ಬಿಸಿ ಮಾಡಿಕೊಳ್ಬೇಕು. ನಾವು ಅದಕ್ಕಲ್ಲ ಜನ. ನೀನು ಹಾಸಿಗೆಲ್ಲ ಹೇಸಿಗೆ ಮಾಡಿಕೊಂಡು ಇದ್ದದ್ದೆಲ್ಲ ನಿನ್ನ ಮೈಕೈಯೆಲ್ಲ ಹುಳಾಗುವುದನ್ನ ನೋಡ್ಬೇಕು ನಾವೀಗ. ಮುಂಚೆ ಎಲ್ಲ ನಾನು ಕೇಳ್ತಾ ಇದ್ದೆ, ನೀನು ಹೇಸಿಗೆದ್ದೇ ತುಂಬಾ ಮಾತಾಡುದು. ಯಾರು? ಯಾವ್ದು? ಹೇಸಿಗೆದ್ದೇ ಮಾತಾಡುದು. ಯಾವ್ದು ಹೇಸಿಗೆ ಮಾತು? ಈಗ ಹೇಳಿದೆ. ಯಾವ್ದು? ಈಗ ಹೇಳಿದೆ. ಈಗ ಹೇಸಿಗೆ ಮಾತಾ? ನಿನ್ನ ಪಾಲಿಗೆ ಅದು ಹೇಸಿಗೆ ಆಗಬಹುದು. ಬೇರೆಲ್ಲ ತಲೆಬಿಸಿ. ನನಗೆ ನಿನ್ನಂತವ್ರ ಬಗ್ಗೆ ತಲೆ ಬಿಸಿ ಮಾಡಿಕೊಳ್ಳುವುದು. ಯಾಕೆ ಕೇಳಿದ್ರೆ ನಮ್ಮಂತವರ ಹೇಳಿಕೆಯನ್ನು ಸರ್ವನಾಶ ಮಾಡೋದಕ್ಕಾಗಿ ಬಂದಂತ ಸುರುತಾಗಿದೆ ನೀನು. ನಿನ್ನ ಪಾಲಿಗೆ ಈ ಪರಿಸ್ಥಿತಿ ಬಂದಿದೆ ಅಂತಾದ್ರೆ ಜೀವನ ಪರ್ಯಂತ ನರಕಯಾತನ ಅನುಭವಿಸಬೇಕಾಗಿರುವಂತ ಗೊತ್ತಿಗೋತ್ರ ಇಲ್ಲದಿದ್ದವನೆ, ಮಾನ ಸತ್ತವನೆ, ಮರ್ಯಾದೆ ಇದ್ದವನೆ ಇದ್ರೆ ಒಂದು ಗಡಿಗೆ ನಿಲ್ಬೇಡ. ಉಂಟು ಅಂತಾದ್ರೆ ಈಗ ಈ ಕ್ಷಣದಲ್ಲಿ ಈ ಜಾಗ ಬಿಟ್ಟು ಹೋಗ್ತಾ ಹೋಗ್ಲಿಕ್ಕೆ ಅವನಿಗೆ ಕಣ್ಣು ತೋರುವುದಿಲ್ಲ ಪುಣ್ಯಾತ್ಮ. ನೋಡಿ ಬಿಡುವ. ನೋಡಿ ಬಿಡುವ. ಬೇಡ. ನೋಡಿದ್ರೆ ಮತ್ತೆ ಮೊದಲೇ ಕಣ್ಣು ಕಳ್ಕೊಂಡಂತ ಮೈ ಮುಟ್ಟಿದ್ದಾರೆ ಅಂತ ಅತ್ತೆ ಹೇಳ್ಕೊಟ್ಟೆ ಹೌದೌದು ಹೇಳ್ತಾಳೆ. ಸಾಮಾನ್ಯವಾದ ಕಾಣೋದಕ್ಕೆ ನೊಣ್ಣಗಿದ್ರೆ ಬಹಳ ಜೋಡಿದ್ದಾನೆ. ಜೀವನಕ್ಕೆ ಸರಿಯಾಗಿ ಮದ್ದರಿಬೇಕು ಅಂತ ಇಷ್ಟು ಮಾಡಿದ್ದೆ. ಅದನ್ನ ಮಾಡ್ಕೊಂಡಿದ್ದಾನ. ನಾವು ಮಾಡಿದ್ದಲ್ಲ ಅಷ್ಟೇ, ಅವನೇ ಮಾಡ್ಕೊಂಡಿದ್ದಾನೆ. ಸರಿ, ಇವನ ಹಣೆ ಬರವ ಇವ ಅನುಭವಿಸ್ಲಿ. ಇಷ್ಟೊತ್ತು ನಾವು ಹೇಳಿದ್ದು ಅಡಕಿಸಿದ್ದಷ್ಟೇ. ನಮ್ಮಿಬ್ಬರ ಶಾಪ ಅವನಿಗೆ ತಟ್ಟಿದೆ. ನುಡಿಸಿ
ಇವ ಮತ್ತೊಂದು ಬಗೆತದೆ ಅಂತ ನಾನು ಇಷ್ಟೆಲ್ಲ ಆಸೆ ಪಟ್ಟೆ ಮಗಳ ಸಂತೋಷವನ್ನೇ ನೋಡ್ಬೇಕು ಎನ್ನುವ ಹಾಗೆ ಆದ್ರೆ ಏನೆಲ್ಲ ಹಾಗೆ ಹೋಯ್ತು. ಆ ಸಿಂಧೂರ ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಂಡಂತೆ. ಏನ್ ಮಾಡಿ ಈ ವಿಷಯ ನನ್ನಲ್ಲಿ ಇಟ್ಕೊಂಡು ಸರಿ ಆಗ್ತದ? ಸರಿ ಆಗುದಿಲ್ಲ. ಹಾಗಾಗಿ ಮಗಳನ್ನು ನಾನು ಹೇಳ್ತೇನೆ, ಉಸಿರಲೆಂದು ನಾವ ನಿರವ ಮುಟ್ಟುದಾತೆ ಪುಣ್ಯಾಯ ಸಿಗದಂತ ಈನ ಸತ್ಯ ಮುಟ್ಟುದಾತೆ ಹಸುವ ಕಲೆಯಲಿರುತ್ತವರೆಗೆ ಮುಟ್ಟುದಾತೆ ದುಷ್ಟ ವಿಷವನಿತ್ತ ಬರೆಯದಿಡವು ಮುಟ್ಟುದಾತೆ ಮುಟ್ಟುದಾತೆ. ಯಾಕಾಗ್ತಾ ಇದ್ದೀರಮ್ಮ? ಇನ್ನು ಒಂದು ವಾರ ಕಳೆದ ಮದುವೆ. ಮದುವೆ? ಹೌದು. ಇನ್ನೆಲ್ಲಿ ಮದುವೆ? ಶೃಂಗಾರವಾಗುತ್ತಾ ಇದೆ, ಜನರೆಲ್ಲರೂ ಸಂತೋಷ ಭರಿತರಾಗಿದ್ದಾರೆ. ಹಾಗಿದ್ರೆ ನೀವು ಯಾಕೆ ಆಳುವುದು? ಯಾವುದೇ ಸಂಕಷ್ಟ ಪರಿಸ್ಥಿತಿ ಬಂದ್ರು ಕೂಡ ನೀವು ಆಳುವವರಲ್ಲ. ನಾನು ಇದುವರೆಗೆ ಹತ್ತದೇ ಇಲ್ಲ. ಬೇರೆಯವ್ರನ್ನ ಅಳಿಸ್ತೀರಿ ಹಾಗಲ್ಲ, ಅಲ್ಲ, ಹಾಗಲ್ಲ. ನಾನು ಇದುವರೆಗೆ ಹತ್ತದೂ ಇಲ್ಲ. ಹೌದು. ಈ ರೀತಿಯಾಗಿ ಹೇಳುದಕ್ಕೆ ಕಾರಣ ಏನು? ನಿನ್ನ ಆಸೆ ಎಲ್ಲ ಬಂಜಾಗಿ ಹೋಯ್ತಲ್ಲೇ ಎನ್ನುವ ಹಾಗೆ ದುಃಖಿಸ್ತಾ ಇದ್ದೇನೆ. ಅಲ್ಲ, ಅಂತದ್ದು ಏನಾಯ್ತು ಅಂತ ಬೇಕಲ್ಲ. ನೀವು ನಿಮ್ಮಷ್ಟಕ್ಕೆ ಆಗ್ತಾ ಇದ್ದು ನನಗೆ ಗೊತ್ತಾಗ್ತದಾ? ವಿಚಾರವನ್ನು ಹೇಳಬಾರ್ದಾ? ಮಗಳೇ, ಏನು? ಯಾವ ಬಾಯಿಂದ ಆ ವಿಷಯವನ್ನು ಹೇಳಲೇ ಹೇಳು. ಮಾತನಾಡುವ ಬಾಯಿಯಲ್ಲಿ ಅದು ಹೌದು, ನನಗೆ ಗೊತ್ತುಂಟು. ಮತ್ತೆ ಯಾಕೆ ನೀವು ಆಲೋಚನೆ ಮಾಡುವುದು? ಹೇಗೆ ಪ್ರಾರಂಭಿಸುತ್ತಲೇ ಕಷ್ಟವಾಗ್ತಾ ಉಂಟು. ಹಾಗೆ ಹೌದು, ಅಂತಹ ಅಂತ ಘಟನೆ. ಹೌದಾ? ಹೌದು. ನೀವು ಹೇಳಲೇಬೇಕಮ್ಮ. ಮಗಳೇ, ನಿನ್ನ ಒಳಿತನ್ನೇ ನೋಡುವವಳು ನಾನು. ಹೌದು.